ಈ ಹಿಂದೆ ಇವರು ಕರೆ ಮಾಡಿದ್ರು. ಭಾಳ ವರ್ಷಗಳಿಂದ ನೋಡ್ತಿರೋರಾದರೆ ಇವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬೆಂಗಳೂರಲ್ಲಿ ಇರ್ತಾರೆ. ಊರಿಗೆ ಒಂದು ದಿವಸ ಹಬ್ಬಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಸುಮ್ಮನೆ ಇರದೇನೆ ಫ್ರೆಂಡ್ಸ್ ಜೊತೆ ಎಲ್ಲ ಬೈಕಲ್ಲಿ ಹೋಗಿ ವೀಲಿಂಗ್ ಮಾಡಿ ಏನೋ ಎಡವಟ್ಟಾಗಿ ರಸ್ತೆಯಲ್ಲಿ ಬಿದ್ದು ಆ ನಾಲಿಗೆ ಮಾತಾಡ್ಲಿಕ್ಕೆ ಆಗದಂಗೆ ಏನೋ ಅದೇನೋ ತೊಂದರೆ ಆಗುತ್ತೆ ಮಾತಾಡೋ ಜಾಗದಲ್ಲಿ. ಈಗ ನೋಡಿ ಪಾಪ ಅವರು ತೊದ್ಲುಕೊಂಡು ಮಾತಾಡ್ತಾರೆ. ಬಟ್ ಅವರಿಗೀಗ ಜೀವನ ಎಷ್ಟು ಅರ್ಥವಾಗಿದೆ, ಎಷ್ಟು ಅದ್ಭುತವಾಗಿ ಅವರು ಮಾತಾಡ್ತಿದ್ದಾರೆ. ಇವಾಗ ನಾನು ಮದ್ವೆ ಆಗ್ಬೇಕು ಅಂತ ಪ್ರಸ್ತಾಪ ಮಾಡ್ಕೊಂಡಿದ್ದೆ ಸರ್. ಅದು ಒಂದು ಹೆಣ್ಣು ಕೂಡ ಸೆಟ್ ಆಗಿತ್ತು ಸರ್. ಆದ್ರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಸರ್, ಆ ಹೆಣ್ಣಿಗೆ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಇದೆ ಸರ್. ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅವರು. ಅದನ್ನ ನಾನು ಮದ್ವೆ ಆದ್ರೆ ಮುಂದೆ ಹೆಂಗೆ ಏನು ಎತ್ತ ಅಂತ ಒಂದು ತೋರಿಸ್ತಾ ಇಲ್ಲ. ಅದಕ್ಕೆ ಶ್ರೀ ಕೃಷ್ಣ ನೆನೆಸ್ಕೊಂಡು ನಿಮಗೆ ಫೋನ್ ಮಾಡಿದೆ ಸರ್. ಸರ್ ಕೈ ಕಾಲು ಎಲ್ಲ ಚೆನ್ನಾಗಿದೆ ಸರ್, ಫಿಸಿಕಲ್ ಆಗಿ ಚೆನ್ನಾಗಿದೆ. ಹೌದು. ಓಕೆ. ಮೆಂಟಲಿ ಸ್ವಲ್ಪ ಡಿಸಬಿಲಿಟಿ ಆಗಿರೋ ತರ ಇದ್ದಾರೆ ಸರ್. ಓಕೆ, ಅಂದರೆ ಮಿನಿಮಮ್ ಒಂದು ಸಂಬಂಧಗಳನ್ನು ಗುರುತಿಸುವಷ್ಟು ಪ್ರಜ್ಞೆ ಇದೆಯಾ? ಹ್ಞೂ ಸರ್, ಪ್ರಜ್ಞೆ ಇದೆ. ಅಪ್ಪ, ಅಮ್ಮ, ತಮ್ಮ ಅಥವಾ ಸರ್ ಇದೆಲ್ಲ ಗುರುತಿಸ್ತಾರಾ? ಗುರುತಿಸ್ತಾರೆ ಸರ್ ಅದನ್ನೆಲ್ಲ. ಈಗ ಮತ್ತೆ ಮನೆಯಲ್ಲಿ ಒಂದು ಹೆಣ್ಣು ಮಗಳಾಗಿ ಕಸ ಗುಡಿಸೋದು, ಮನೆ ಮುಂದೆ ನೀರು ಹಾಕೋದು, ಅಥವಾ ಯಾರೋ ಬಂದರೆ ಅಥವಾ ನಿಮಗೋ ಯಾರಿಗೋ ಅಥವಾ ಮನೆಯಲ್ಲಿ ಯಾರಿಗೋ ಅಡುಗೆ ಮಾಡಿ ಹಾಕೋದು, ಊಟ ಬಡಿಸೋದು, ಮನೆಗೆ ನೀರು ತರೋದು, ನೆಲ ಒರೆಸೋದು, ಇದೆಲ್ಲ ಮಾಡ್ತಾರ? ಅಂದ್ರೆ ಅಷ್ಟು ಬುದ್ಧಿ ಇದೆಯಾ? ಸ್ವಲ್ಪ ಐಬು ಇವನು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಐಬಿ ಇದ್ದಾನೆ. ಆದ್ರೆ ಹೊಲ ಮನೆ ಕೆಲ್ಸ ಏನು ಮಾಡಕ್ ಆಗಲ್ಲ ಜಾಸ್ತಿ. ಆ ಹುಡ್ಗಿನೂ ಅಷ್ಟೇ ಕೆಲ್ಸ ಮಾಡೋಳಲ್ಲ, ಸುಮ್ನೆ ಉಂಡು ಮಲ್ಗಳು. ಈಗ ನೀವು ಹೇಳಿದ್ರೆ ಕೆಲಸ ಮಾಡ್ತಾರಾ? ಏನು ಮಾತೆ ಕೇಳಲ್ಲ ಸ್ವಾಮಿ ಅವರು. ಯಾರು? ಹೆಣ್ಣಿನ ಮನೆಯವರು. ಅಲ್ಲ, ಅವ್ರು ಹೆಣ್ಣಿನ ಮನೆಯವ್ರನ್ನಲ್ಲ, ಹೆಣ್ಣು ಹೇಳಿದ್ದನ್ನ ಮಾಡ್ತಾಳ ಅಟ್ಲೀಸ್ಟು? ಅದು ಏನ್ ಹೇಳೋದಂತ ಏನೋ, ಇದು ಅಡ್ಗೆ ವಿಚಾರ, ಮನ್ಯಾಗಳದ್ದು ರುಚಿ, ಕ್ಲೀನು ಅದಂತೂ ಇಲ್ಲ ಬುದ್ಧಿ. ಇಲ್ವಾ? ಅಂದ್ರೆ ಆ ಹುಡುಗಿ ಅದೇನು ಮಾಡಲ್ಲ, ಹೇಳಿದ್ರು ಮಾಡಲ್ಲ ಅಂತಲ್ಲ? ಅದು ಮಾಡಿದ್ರೆ ನನ್ ಕೈ ಮಾಡಕ್ ಆಗಲ್ಲ ಅಂತ ಅವ್ರಮ್ಮನ್ ಮುಂದೆ ಹೇಳ್ತಾಳಂತೆ. ನನ್ ಮದ್ವೆನೂ ಮಾಡಲ್ಲ, ನನ್ ಕೈ ಕೆಲ್ಸ ಆಗಲ್ಲ ಅಂತ ಹೇಳ್ತಾಳಂತ ಅವ್ರಮ್ಮಗೆ. ನಮ್ ಮುಂದೇನು ಹೇಳಲ್ಲ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀವಿ. ಚಿತ್ರದುರ್ಗದವ್ರೆ? ಹ್ಞೂ ಸರ್, ಹೌದು ಸರ್. ತುಂಬ ಧನ್ಯವಾದಗಳು ಸರ್. ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ. ಸರ್ ಕಾರ್ಯಕ್ರಮ ನೋಡ್ತಾ ಇದ್ರಾ? ಹ್ಞೂ ಸರ್, ನೋಡ್ತಾ ಇದ್ವಿ, ನೋಡಿ ಹಂಗೆ ತಗೊಂಡೆ ಸರ್. ಪರಮಾತ್ಮ. ಆಯ್ತು, ಆರೋಗ್ಯ ಚೆನ್ನಾಗಿದ್ಯಾ? ಆರೋಗ್ಯ ತುಂಬಾ ಚೆನ್ನಾಗಿದೆ, ಆದ್ರೆ ನಾನ್ ತುಂಬಾ ಗೊಂದಲದಲ್ಲಿದ್ದೀನಿ ಸರ್. ಏನು ಗೊಂದಲ? ಸರ್ ನಾನು ಆವಾಗ ಫಸ್ಟ್ ನಿಮ್ ಜೊತೆ ಮಾತಾಡಿದಾಗ ಎಲ್ಲ ಸರಿ ಮಾಡ್ಕೊಂಡೆ ಸರ್. ತೋಟ ಎಲ್ಲ ಮಾಡಿದ್ದೀನಿ, ಇವಾಗ ಅದು ಚೆನ್ನಾಗಿ ಬರ್ತಿದೆ, ಬೆಳವಣಿಗೆ ಆಗ್ತಾ ಇದೆ. ಇವಾಗ ನಾನು ಮದ್ವೆ ಆಗ್ಬೇಕು ಅಂತ ಪ್ರಸ್ತಾಪ ಮಾಡ್ಕೊಂಡಿದ್ದೆ ಸರ್. ಅದು ಒಂದು ಹೆಣ್ಣು ಕೂಡ ಸೆಟ್ ಆಗಿತ್ತು ಸರ್. ಆದ್ರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಸರ್, ಆ ಹೆಣ್ಣಿಗೆ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಇದೆ ಸರ್. ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅವರು.
ಅದನ್ನ ನನ್ ಮದ್ವೆ ಆದ್ರೆ ಮುಂದೆ ಹೆಂಗೆ ಏನು ಎತ್ತ ಅಂತ ಒಂದು ತೋರಿಸ್ತಾ ಇಲ್ಲ. ಅದಕ್ಕೆ ಶ್ರೀ ಕೃಷ್ಣ ನೆನೆಸ್ಕೊಂಡು ನಿಮಗೆ ಫೋನ್ ಮಾಡಿದೆ ಸರ್. ಆಯಿತು. ನಿಮಗೆ ಎಷ್ಟು ವರ್ಷ? ಸರ್ 30 ವರ್ಷ. ಆ ಹುಡುಗಿಗೆ ಎಷ್ಟು ವರ್ಷ? ಒಂದು 23-24 ಇರ್ಬೋದು ಸರ್. ಈ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಹೋಗಿ ಬಿದ್ದು ನಾಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ರಲ್ಲ, ನೀವೇ ತಾನೇ? ಹೌದು ಸರ್. ಹಬ್ಬಕ್ಕೆ ಬೆಂಗಳೂರಿಂದ ಊರಿಗೆ ಹೋಗಿ ಊರಲ್ಲಿ ಹಬ್ಬ ಇದ್ದಿದ್ದ ದಿವಸ ಫ್ರೆಂಡ್ಸ್ ಜೊತೆ ಎಲ್ಲ ವೀಲಿಂಗ್ ಮಾಡ್ಲಿಕ್ಕೆ ಹೋಗಿ ಎಡವಟ್ಟಾಯ್ತು ಅಂದ್ರಲ್ಲ, ನೀವೇ ಅಲ್ವಾ? ಹೌದು ಸರ್, ಹೌದು. ಅಂದರೆ ಈಗ ಮಾತಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಇದೆ ಅನ್ನೋದು ಬಿಟ್ಟರೆ ಉಳಿದೆಲ್ಲ ಬದುಕನ್ನು ನೀವು ಚೆನ್ನಾಗಿ ನಡೆಸ್ತೀರಿ. ಸರ್, ಹೌದು. ತೋಟ ಗೀಟ ಎಲ್ಲ ಮಾಡಿದ್ದೀರಾ? ಸರ್. ಬಟ್ ಈ ಮಾನಸಿಕ ಅಸ್ವಸ್ಥತೆ ಅಂದರೆ ಯಾವ ಥರ ಅವ್ರಿಗೆ ಸಮಸ್ಯೆ? ಯಾವ ಥರ ಅವರು ಅಂದರೆ ಬುದ್ಧಿಯಲ್ಲಿ ವ್ಯತ್ಯಾಸ ಇದೆಯಾ ಅಥವಾ ಯಾವುದಾದ್ರೂ ಕೈಯೋ ಕಾಲೋ ಕಣ್ಣೋ ಈ ಥರ ಸಮಸ್ಯೆನಾ? ಏನದು? ಸರ್, ಕೈ ಕಾಲು ಎಲ್ಲ ಚೆನ್ನಾಗಿದೆ ಸರ್. ಫಿಸಿಕಲ್ ಆಗಿ ಚೆನ್ನಾಗಿದೆ. ಹೌದು. ಓಕೆ. ಮೆಂಟಲಿ ಸ್ವಲ್ಪ ಡಿಸಬಿಲಿಟಿ ಆಗಿರೋ ತರ ಇದ್ದಾರೆ ಸರ್. ಓಕೆ. ಅಂದರೆ ಮಿನಿಮಮ್ ಒಂದು ಸಂಬಂಧಗಳನ್ನು ಗುರುತಿಸುವಷ್ಟು ಪ್ರಜ್ಞೆ ಇದೆಯಾ? ಹ್ಞೂ ಸರ್, ಪ್ರಜ್ಞೆ ಇದೆ. ಅಪ್ಪ, ಅಮ್ಮ, ತಮ್ಮ ಅಥವಾ ಸರ್, ಇದೆಲ್ಲ ಗುರುತಿಸ್ತಾರಾ? ಗುರುತಿಸ್ತಾರೆ ಸರ್ ಅದನ್ನೆಲ್ಲ. ಈಗ ಮತ್ತೆ ಮನೆಯಲ್ಲಿ ಒಂದು ಹೆಣ್ಣು ಮಗಳಾಗಿ ಕಸ ಗುಡಿಸೋದು, ಮನೆ ಮುಂದೆ ನೀರು ಹಾಕೋದು, ಅಥವಾ ಯಾರೋ ಬಂದರೆ ಅಥವಾ ನಿಮಗೋ ಯಾರಿಗೋ ಅಥವಾ ಮನೆಯಲ್ಲಿ ಯಾರಿಗೋ ಅಡುಗೆ ಮಾಡಿ ಹಾಕೋದು, ಊಟ ಬಡಿಸೋದು, ಮನೆಗೆ ನೀರು ತರೋದು, ನೆಲ ಒರೆಸೋದು, ಇದೆಲ್ಲ ಮಾಡ್ತಾರಾ? ಅಂದರೆ ಅಷ್ಟು ಬುದ್ಧಿ ಇದೆಯಾ? ಅಡ್ಗೆ ಗಿಡ್ಗೆ ಅಷ್ಟು ಮಾಡಲ್ಲ, ಎಲ್ಲದು ಹೇಳ್ಕೊಡ್ಬೇಕು ಸರ್ ಅವ್ರಿಗೆ. ಓಕೆ. ಅಂದರೆ ಹೇಳಿಕೊಟ್ರೆ ಮಾಡ್ತಾರೆ ಅಂತಲ್ಲ? ಮಾಡ್ತಾರೆ, ಹೇಳ್ಕೊಟ್ರೆ ಮಾಡ್ತಾರೆ. ಹಾಗೆ ಕ್ಲೀನಿಂಗ್, ಮನೆ ಮುಂದೆ ಕಸ ಗುಡಿಸೋದು ಅದೆಲ್ಲ ಮಾಡ್ತಾರೆ. ಸ್ವಲ್ಪ ಬಟ್ಟೆ ತೊಳಿತಾರೆ, ಎಲ್ಲಾ ಕೆಲ್ಸಾನು ಮಾಡ್ತಾರೆ. ಅಂದ್ರೆ ಮಾರ್ಗದರ್ಶನ ಮಾಡಿದ್ರೆ, ಹೇಳಿದ್ರೆ. ಸರ್. ಇಲ್ಲ ಅಂದ್ರೆ ಸುಮ್ನೆ ತಿನ್ಕೊಂಡು ಮನೆಯಲ್ಲೇ ಮಲ್ಕೊಳ್ಳೋದು, ಏನು ಕೆಲಸ ಮಾಡಲ್ಲ, ಆಯಾಸ. ಅವ್ರ ತಂದೆ ತಾಯಿ ಯಾರು ಬಹಿರಂಗವಾಗಿ ಈ ತರ ಸಮಸ್ಯೆ ಇದೆ ಅಂತ ನಮ್ ಮುಂದೆ ಹೇಳ್ತಾ ಇಲ್ಲ ಸರ್. ಮತ್ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನ್ ಸುಮಾರು ಒಂದು 6 ತಿಂಗಳಿಂದ ನಾನು ಓಡಾಡ್ತಾ ಇದ್ದೆ. ಅವ್ರ ಮನೆ ಹತ್ರ ಓಡಾಡ್ತಾ ಇದ್ದೆ, ಅವ್ರ ಮನೆಗೂ ಹೋಗ್ತಿದ್ದೆ. ಅವ್ರೇ ನನಗ್ ಟೀನು ಮಾಡ್ಕೊಡ್ತಿದ್ರು. ಅಂದ್ರೆ ಹುಡುಗಿನ? ಹ್ಞೂ ಸರ್. ಆಯ್ತು. ಅದನ್ನೇ ನಾನು ಗಮನಿಸ್ತಾ ನನ್ ಅರಿವಿಗೆ ಬಂತು ಸರ್ ಆ ವಿಚಾರ. ಅಂದ್ರೆ ನೀವು ಬೇರೆ ಕಡೆ ಹೆಣ್ಣು ಕೇಳ್ಕೊಂಡು ಹೋಗಿದ್ರಾ, ಹುಡುಕ್ತಾ ಇದ್ರ ನೀವು? ಹೌದು ಸರ್. ಅಂದ್ರೆ ನಾವೇ ಕೇಳಿದ್ದು ಆ ಹುಡುಗಿ ತಂದೆ ಹತ್ರ. ನಾವೇ ಆಯ್ತು, ಅದಕ್ಕೆ ಆಮೇಲೆ ಬರ್ತೀನಿ. ಎಷ್ಟು ಮನೆಗೆ ಹೋಗಿದ್ದೀರಿ ಹೆಣ್ಣು ಕೇಳ್ಕೊಂಡು? ಎಲ್ಲೂ ಹೋಗಿಲ್ಲ ಸರ್ ಜಾಸ್ತಿ. ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ನಮ್ ತಂದೆ ತಾಯಿ ಏನಂದ್ರೆ ವ್ಯವಸಾಯ ಸರ್. ವ್ಯವಸಾಯ? ಸರ್. ನೀವೆಷ್ಟು ಜನ ಮಕ್ಕಳು? ನಾನು ಒಬ್ನೇ ಸರ್, ಗಂಡ್ ಮಗ. 2 ತಂಗಿದ್ದೀರು. ತಂಗಿದಿರದೆಲ್ಲ ಮದುವೆ ಆಗಿದ್ಯಾ? ಒಂದಾಗಿದೆ ಸರ್, ಇನ್ನ ಒಂದಿದೆ. ಓಕೆ. ಅಂದ್ರೆ ನಾನು ಕೇಳ್ತಾ ಇದ್ದೀನಲ್ಲ ಏನೇನು, ನಿಮಗೆ ಮಾತಾಡ್ಲಿಕ್ಕೆ ಅಷ್ಟೇ ಆಗ್ತಿಲ್ಲ ತಾನೇ? ಇಲ್ಲ ಸರ್, ಏನು ಕಷ್ಟ ಆಗ್ತಿಲ್ಲ. ಮಾತಾಡ್ಬೋದಾ? ಮಾತಾಡಿ ಸರ್. ಓಕೆ, ಆಯ್ತು. ತಂಗಿದಿರದೆಲ್ಲ ಮದುವೆ ಆಗಿದೆ? ಸರ್, ಒಬ್ರದ್ದು ಆಗಿದೆ, ಇನ್ನ ಒಬ್ರದ್ದು ಹಂಗೆ ಇದೆ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಅಣ್ಣನ್ ಮದ್ವೆ ಆದ್ಮೇಲೆ ನಾನು ಆಗ್ತೀನಿ ಅಂತ. ಆಯಿತು. ಈಗ ನಾನು ಸುಮ್ಮನೆ ಕೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಈ ಸ್ವಲ್ಪ ಮಾತಿನ ಸಮಸ್ಯೆ ಇರೋದ್ರಿಂದ ಬೇರೆ ಕಡೆ ಹೆಣ್ಣು ಕೊಡ್ಲಿಕ್ಕೆ ಹಿಂಜರಿತಾರೆ ಅನ್ನೋ ಭಯ ನಿಮ್ಗಿದೆಯಾ? ಇದೆ ಸರ್.
ಇದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ನಿಮಗೆ ಭಯ ಇದೆ. ಇದೆ ಸರ್. ಹ್ಮ್ 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 ಹ್ಮ್. ಬಟ್ ನೀವೆಲ್ಲೂ ಕೇಳಿ ಇಲ್ಲ ಅಂತ ಅನ್ಸ್ಕೊಂಡಿಲ್ಲ ಅಥವಾ ಕೇಳಲಿಕ್ಕೆ ಹೋಗಿಲ್ಲ ಎಲ್ಲೂ? ಹೋಗಿಲ್ಲ, ಕೇಳಿದ್ವಿ. ಇನ್ನೊಂದ್ ಕಡೆ ಅವ್ರೇ ನಮ್ ಮನೆಗ್ ಬಂದ್ ನೋಡ್ಕೊಂಡ್ ಹೋಗಿದ್ರು. ನೋಡ್ಕೊಂಡ್ ಹೋದ್ಮೇಲೆ ರಿಜೆಕ್ಟ್ ಮಾಡಿದ್ರು. ಯಾರು ನಮೀಗ ಅಷ್ಟೊಂದು ಒಪ್ಪಳೋ ಸ್ಥಿತಿಯಲ್ಲಿ ಯಾರು ಇಲ್ಲ ಸರ್. ಓಕೆ, ನೋಡಿ ಈಗ ಪರಿಸ್ಥಿತಿ ಹೇಗಿದೆ ನೋಡಿ. ನೀವು ಕಾರ್ಯಕ್ರಮ ನೋಡ್ತಾ ಇರ್ತೀರಿ ಅಥವಾ ಜನಗಳೇ ಹೊರಗಡೆ ಎಲ್ಲ ನೋಡ್ತಾ ಇದ್ದೀರಿ. ಎಲ್ಲ ಎಲ್ಲ ಚೆನ್ನಾಗಿರೋ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು ಸರ್. ಪರಿಸ್ಥಿತಿ ಯಾಕೋ ಅಲ್ಲಿಗೆ ಬಂದು ನಿಂತಿದೆ. ಆದರೆ ನಾನು ಹೇಳೋದು, ಈ ಹೆಣ್ಮಗಳನ್ನ ಅವ್ರ ಮನೆಯಲ್ಲಿ ನೀವು ಕೇಳಿದಾಗ ಒಪ್ಪಿದಾರ ನಿಮಗೆ ಕೊಡ್ಲಿಕ್ಕೆ? ಅಥವಾ ಈಗ ಅವು ಒಳ್ಳೇದ ಕೆಟ್ಟದ್ದ ನಾನು ಆಮೇಲೆ ಹೇಳ್ತೀನಿ, ಬಟ್ ಅವ್ರ ಮನೆಯವ್ರು ಕೊಡ್ತಾರಾ? ಸರ್, ಅವ್ರ ಮನೆಯಲ್ಲಿ ಕೊಡಕ್ ಒಪ್ಕೊಂಡಿದ್ದಾರೆ ಸರ್. ಓ ಹೌದಾ? ಯಾರ್ಯಾರು ಹೋಗಿ ಕೇಳುದ್ರಿ? ನಾವ್ ಯಾರು ಹೋಗಿಲ್ಲ. ಅವ್ರ ಅಪ್ಪ ಬಂದಾಗ ನಾವ್ ಅವ್ರ ಅಪ್ಪಗೆ ಇಲ್ಲೇ ಕೇಳಿದ್ವಿ ಡೈರೆಕ್ಟ್ ಆಗಿ. ಏನಂತ? ನೀವು ನಿಮ್ ಮಗಳನ್ನ ನಮ್ ಹುಡ್ಗನ್ಗೆ ಕೊಡ್ತೀರಾ ಅಂತ ನಮ್ ತಂದೆ ತಾಯಿ ಕೇಳಿದ್ರು. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಸರ್. ಬಟ್ ಅವರು ಇರೋ ಮಗಳ ಮಾನಸಿಕ ಸ್ಥಿತಿಯನ್ನ ನಿಮಗೆ ನೇರವಾಗಿ ಹೇಳಿಲ್ಲ ಅಲ್ವಾ? ಹೌದು ಸರ್. ಬಟ್ ನಿಮಗ್ ಗೊತ್ತು. ಸರ್, ಅವ್ರ ತಾಯಿ ನಮ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಸರ್. ಯಾರ ಮುಂದೆ? ನನ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಸರ್. ಯಾರು? ಅವ್ರ ತಾಯಿ, ಆ ಹುಡುಗಿ ತಾಯಿ. ಓಹೋ ಹೋ, ನಮ್ಮ ಮಗಳದು ಹಿಂಗ್ ಕತೆ ಇದೆ ಕಣಪ್ಪ ಅಂತ ಅವ್ರ ತಾಯಿ ನಿಮ್ಗೆ ಹೇಳಿದ್ದಾರೆ. ಹೌದು ಸರ್. ಆಯ್ತು ಆಯ್ತು. ಈಗ ಆ ಹುಡುಗಿಗೆ ಮದುವೆ ಅನ್ನೋ ವಿಚಾರವನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಪ್ರಬುದ್ಧತೆ, ಓಕೆ ಪಾಪ ಮಾನಸಿಕವಾಗಿ ತೊಂದರೆ ಇದೆ ಹೌದು, ಬಟ್ ಮಿನಿಮಮ್ ನನ್ನನ್ನು ಮದುವೆ ಮಾಡ್ತಾರೆ ಅನ್ನೋ ಆ ವಿಚಾರ ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಇದೆಯಾ? ಇದೆ ಸರ್, ಎಲ್ಲದೂ ಇದೆ. ಎಲ್ಲ ಇದೆ, ಎಲ್ಲ ಅರ್ಥ ಆಗುತ್ತೆ ಸರ್. ಆಯ್ತು. ಈಗ ನಾನು ಹೇಳೋದೇನೆಂದ್ರೆ, ಕೇವಲ ನನಗೆ ಯಾಕೋ ಮಾತು ತೊದ್ಲಿದೆ ಅಥವಾ ನನ್ನ ಮಾತಿಗೆ ಏನೋ ಸ್ವಲ್ಪ ಭಗವಂತ ಯಾಕೋ ಈ ದೋಷ ಕೊಟ್ಟು ಬಿಟ್ಟಿದ್ದಾನೆ ಅಥವಾ ಏನೋ ತೊಂದರೆ ಆಗಿದೆ, ಈ ಕಾರಣಕ್ಕೆ ನನಗೆ ಹೊರಗಡೆ ಈ ಹೆಣ್ಣು ಕೊಡಲ್ಲ ಅಂತ ಇದನ್ನು ಒಪ್ಪಿಕೊಳ್ಳೋದು ಧರ್ಮ ಅಲ್ಲ. ನಾನು ಯಾವ ಕಾರಣಕ್ಕೆ ನೋಡಿ, ನಾನು ನೇರವಾಗಿ ಹೇಳ್ತೀನಿ, ಈ ಹೆಣ್ಣು ಮಗಳನ್ನ ನೀವು ಮದುವೆ ಆಗಬೇಕು, ಅದು ಒಳ್ಳೆಯದು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನಾನು ಹೇಳೋದು, ಹೊರಗಡೆ ನನಗೆ ಯಾರು ಈ ದೋಷ ಇರೋದ್ರಿಂದ ಅಥವಾ ನನ್ನ ಮಾತಲ್ಲಿ ದೋಷ ಅಥವಾ ನನಗೇನೋ ಈ ಥರ ತೊಂದರೆ ಇರೋದ್ರಿಂದ ನನಗೆ ಯಾರೂ ಹೆಣ್ಣು ಕೊಡಲ್ಲ, ಅದಕ್ಕೆ ನಾನು ಇದನ್ನು ಆಗ್ತೀನಿ ಅಂತ ನೀವು ಮನಸ್ಥಿತಿಲಿ ಇರಬಾರ್ದು. ಯಾರು ಹೊರಗಡೆ ಕೊಟ್ಟರು ನನಗೆ ಆ ಹೊರಗಡೆ ಚೆನ್ನಾಗಿರೋ ಹೆಣ್ಮಕ್ಳನ್ನು ಕೊಟ್ಟಿದ್ರೆ ಏನು ಪ್ರೀತಿಗೆ ಮಾಡ್ತಿದ್ನೋ, ಏನು ಖುಷಿಯಿಂದ ಆಗ್ತಿದ್ನೋ, ಅಷ್ಟೇ ಖುಷಿಯನ್ನು ಈ ಹೆಣ್ಮಕ್ಳ ಮೇಲೂ ಇದ್ರೆ ಮಾತ್ರ ಆಗಬೇಕು. ಯಾಕಂದ್ರೆ ಹೊರಗಡೆ ಯಾರು ಕೊಡ್ಲಿಲ್ಲ ಅದಕ್ಕೆ ನಾನು ಇದನ್ನಾದೆ ಅಂತ ನಾಳೆ ಒಂದು ಮಾತು ಬರಬಾರ್ದು ಅಲ್ವಾ? ಯಾಕಂದ್ರೆ ನೋಡಪ್ಪ, ಬದುಕು ನಾವು ತುಂಬಾ ಬುದ್ಧಿವಂತರ ಜೊತೆನೂ ಬದುಕೋಕ್ಕಾಗಲ್ಲ, ತುಂಬಾ ದಡ್ಡರ ಜೊತೆನೂ ಬದುಕೋಕ್ಕಾಗಲ್ಲ. ಅದಕ್ಕೆ ನೀವು ಈ ವಿಚಾರವನ್ನ ನನ್ನ ಮುಂದೆ ತಂದಾಗ ನನಗೆ ಏನು ಅನ್ನಿಸ್ತಾ ಇದೆ, ಈ ಹೆಣ್ಣು ಮಗಳನ್ನ ನೀವೇ ಹೇಳಿದ್ರಿ, ನಾವು ಹೇಳಿದ್ರೆ ಮಾಡ್ಕೊಂಡು ಹೋಗುವಷ್ಟು ಶಕ್ತಿ ಅಂತೂ ಆಕೆಗಿದೆ, ಆಯ್ತಾ? ಬಟ್ ನಾನೇನು ಹೇಳ್ತೀನಿ, ಬೇರೆ ಹೆಣ್ಣು ಮಕ್ಳು ಯಾರು ಒಪ್ಪುತ್ತಿರ್ಲಿಲ್ಲ ಅದಕ್ಕೆ ನಾನು ಇದನ್ನು ಆದೆ ಅನ್ನೋ ಮನಸ್ಥಿತಿಯಲ್ಲಿ ಹೋಗಬಾರ್ದು. ಆಕೆ ಮಾನಸಿಕವಾಗಿ ಸ್ವಲ್ಪ ನಿಮಗೆ ಹೆಂಗೆ ಬೇರೆ ಥರ ದೋಷ ಇದೆಯೋ ಅವ್ರಿಗೆ ಆ ಥರ ಇದೆ, ಬಟ್ ಅವರದೊಂದು ದೋಷ ನಿಮ್ಮರದೊಂದು ದೋಷ ಸರಿ ಹೋಯ್ತಲ್ಲ ಈಗ. ಬಟ್ ಇಲ್ಲಿ ಆಕೆ ನನಗೆ ಈ
ಕಡೇ ಆಪ್ಷನ್ ಆಗಿದ್ಲು ಅನ್ನೋ ಮನಸ್ಥಿತಿ ಬೇಡ. ಆಕೆನೇ ನಾನು ಮೊದಲು ನೋಡಿದ್ನಪ್ಪ, ನಾನು ಆಕೆಯನ್ನೇ ಮದುವೆ ಆದೆ. ಆಕೆಯ ಮಾನಸಿಕ ಸ್ವಲ್ಪ ದೋಷ ಇದೆಯಲ್ಲ, ಅಥವಾ ಅವಳು ಸ್ವಲ್ಪ ಬುದ್ಧಿ ಅಷ್ಟಕ್ಕಷ್ಟೇ, ಬುದ್ಧಿ ಅಷ್ಟೊಂದು ಚುರುಕಾಗಿಲ್ಲ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಮ್ಯಾಟ್ರೇ ಆಗಬಾರ್ದು. ಮುಂದೊಂದು ದಿವಸ ಏನೋ ಕಾರಣಕ್ಕೆ ಜಗಳ ಬಂದಾಗ ಒಂದು ಮಾತು ಆ ಹೆಣ್ಮಗಳಿಗೆ ಅದು ನೋವಾಗಬಾರ್ದು. ನಿನ್ನನ್ನು ಯಾರು ಮದುವೆ ಆಗ್ತಿರಲ್ಲ, ನಾನು ಅದೇನು, ನಿಮ್ಮನ್ನು ಯಾರು ಆಯ್ತಿರಲ್ಲ, ಆಕೆನೂ ಆಗಿದ್ದಾಳೆ, ಅವಳು ದೊಡ್ಡವಳೆ ಅಲ್ವಾ ಮತ್ತೆ. ಅಂದ್ರೆ ನಿಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಬುದ್ಧತೆ ಇದೆ, ಅದಕ್ಕೆ ನನಗೆ ಬಹಳ ಖುಷಿ ಇದೆ. ಆದರೆ ಹೆತ್ತವರಾಗಿ ನಾಳೆ ತಂದೆ ತಾಯಿಗಳು ಏನೋ ಒಂದು ಮಾತು ಆ ಹೆಣ್ಮಗಳಿಗೆ ಅಂದುಬಿಟ್ರು, ನೀವು ಪರ ನಿಲ್ಬೇಕು. ಹೌದು ಸರ್, ಅದೇ ನನಗೆ ಮುಖ್ಯವಾಗಿ ಕಾಡ್ತಾ ಇರೋ ಯಕ್ಷ ಪ್ರಶ್ನೆ. ಅಂದ್ರೆ ಯೋಚನೆ ಮಾಡಬೇಡಿ, ಇಲ್ಲಿ ಆ ಹೆಣ್ಮಗಳಿಗೂ ನೋಡಪ್ಪ, ನನಗನ್ಸೋದು ಭಗವಂತ ನಮಗೆ ಮೊದ್ಮೊದ್ಲು ಎಲ್ಲವೂ ಚೆನ್ನಾಗಿರೋದೇ ಬೇಕು ಅಂತ ಆಸೆ ಇರುತ್ತೆ, ಎಲ್ಲ ಮನುಷ್ಯನಿಗೂ ಇರುತ್ತೆ. ಆದ್ರೆ ನಮ್ಮ ಪರಿಸ್ಥಿತಿ ಏನಿದೆ ಅದಕ್ಕೆ ತಕ್ಕಂತೆ ನಾವು ಬದುಕಬೇಕು ಅಲ್ವಾ. ಹಾಗಾಗಿ ಇವತ್ತು ಮದುವೆ ಆಗಿ ನಾಳೆ ಇನ್ಯಾವನ ಜೊತೆನೋ ಸಂಬಂಧ ಇಟ್ಟುಕೊಂಡು ಇನ್ನೆಲ್ಲೋ ಓಡಾಗಿ ಇಡೀ ಮನೆಯವ್ರನ್ನೆಲ್ಲ ಸ್ಟೇಷನ್ಗೂ ಕೋರ್ಟ್ ಮೆಟ್ಲು ಅಡ್ಸೋ ಹೆಣ್ಮಕ್ಳಿಗಿಂತ ಹೀಗೆ ಹೇಳಿದ್ ಮಾಡ್ಕೊಂಡು ಮನೇಲಿರೋ ಹೆಣ್ಮಕ್ಳು ಹೊರವೆ. ಹೌದು ಸರ್, ನಾನು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಆದ್ರೆ ಏನಂದ್ರೆ ಮುಂದೆ ಮನೆಯಲ್ಲಿ ಯಾರಾದ್ರೂ ನೆಂಟು ಬೀಗ್ರು ಬಂದ್ರೆ ಅವ್ರಿಗೆ ಉಪಚಾರ ಮಾಡೋಷ್ಟು ಚೆನ್ನಾಗಿದ್ರೆ ಚೆನ್ನಾಗಾಗುತ್ತಿತ್ತು ಅಂತ ನನ್ ಯೋಚನೆ. ಈಗ ನಾನು ಹೇಳೋದು, ಯಾರು ಇಲ್ಲ ಅನ್ನೋದಕ್ಕಿಂತ ಇಂಥದ್ದೊಂದು ಜೀವನ ಆದ್ರೂ ಭಗವಂತ ಕೊಟ್ಟ ಅನ್ನೋದು ಪುಣ್ಯ ಅಲ್ವನಪ್ಪ. ಹೌದು ಸರ್. ಈಗ ಯಾವ ನೆಂಟರುಗಳು ಎಲ್ಲ ಅರ್ಥ ಮಾಡ್ಕೊಂಡೇ ಇರ್ತಾರಲ್ವ, ಅವರು ಎಕ್ಸ್ಟ್ರಾ ಖ್ಯಾತೆ ತೆಗಿಯೋಕ್ಕೆ, ಅಯ್ಯೋ ನಾವು ಬಂದು ಉಪಚಾರ ಮಾಡ್ಲಿಕ್ಕೆ ಪಾಪ ಆ ಹುಡುಗಿಗೆ ಅಷ್ಟು ಬುದ್ಧಿ ಇಲ್ಲ, ಮದುವೆ ದಿನ ನಾವು ಬಂದು ನೋಡಿದ್ವಲ್ಲ, ಮದುವೆ ಎಲ್ಲ ಆಗಿರೋದು ಗೊತ್ತಲ್ವ ಎಲ್ಲ ಅಂದ್ರೆ ನಿಮ್ಮ ಬಗ್ಗೆ ಕಾಳಜಿ ಇರೋರು ಯಾರೂ ಕೂಡ ನಾವು ಬಂದಾಗ ಉಪಚಾರ ಮಾಡಲಿಲ್ಲ ಅಂತ ಖ್ಯಾತೆ ತೆಗಿಯಲ್ಲ. ಯಾಕಂದ್ರೆ ವಸ್ತುಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತಲ್ವ. ನೋಡಿ, ಈ ವಿಚಾರದಲ್ಲಿ ಹೊರಗಡೆದೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಯಾರೋ ಬಂದಾಗ ನೀವು ನಿಮ್ಮ ತಾಯಿನೋ ನಿಮ್ಮ ತಂದೆಯೋ ಹೇಳಿದ್ರೆ ಹೇಳ್ಬಿಟ್ಟು ಆ ಹುಡುಗಿ ಕೈಲಿ ಮಾಡಿಸಿ, ಇಲ್ಲ ನೀವೇ ಮಾಡಿ. ನನ್ನ ಪ್ರಕಾರ ಈ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳಿಗೂ ಒಂದು ಬದುಕಾಗುತ್ತೆ, ನಿಮಗೂ ಒಂದು ಜೀವನ ಆಗುತ್ತೆ. ಗೊತ್ತಿಲ್ಲ ಇಲ್ಲಿ ಇದನ್ನು ಬೇಡ ಅಂದು ನಾನು ಯಾವುದು ಉತ್ತಮ ಯಾವುದು ಸರಿ ಅಂತ ಮಾತ್ರ ಹೇಳ್ತೀನಿ. ಅದನ್ನು ಮೀರಿ ಅದು ನಿಮ್ಮ ಆಯ್ಕೆ, ನಿಮಗೆ ಬಿಡ್ತೀನಿ. ಅದು ಬೇಕೋ ಬೇಡವೋ ಅಂತ ಆಯ್ಕೆ ಮಾಡ್ಕೊಳ್ಳೋದು ನೀವು. ನಾನು ಹೇಳೋದು, ಆ ಹೆಣ್ಣು ಮಗಳು ಹೇಳಿದ್ರೆ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾಳೆ. ಮತ್ತೆ ನಿಮ್ಮ ಪರಿಸ್ಥಿತಿಯು ಕೂಡ ಇವತ್ತಿಗೆ ಯಾಕೋ ಇಲ್ಲಿಗೆ ಬಂದು ನಿಂತಿದೆ. ಏನು ತೊಂದರೆ ಇಲ್ಲ, ಎಲ್ಲ ರೀತಿಯಲ್ಲೂ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಸ್ವಲ್ಪ ದೈಹಿಕವಾಗಿ ಕೆಲವು ವಿಚಾರಗಳಲ್ಲಿ ದೋಷ ಅಥವಾ ಮಾತಿನಲ್ಲಿ ದೋಷ ನಿಮಗಿದೆ, ಅವರಿಗೆ ಬುದ್ಧಿಯಲ್ಲಿ ದೋಷವಿದೆ. ಆದರೆ ಒಂದು ಒಬ್ಬ ಕಣ್ಣು ಕಾಣದ ಒಬ್ಬ ವ್ಯಕ್ತಿಯನ್ನ ಕಣ್ಣಿರುವವನು ಮುನ್ನಡೆಸಬೇಕು. ಹಂಗೆ ಆಕೆಯನ್ನ ನೀವು ಮುನ್ನಡೆಸಬೇಕು. ಇವತ್ತು ಬಂದು ಆಡ್ಕೊಳ್ಳೋರಾಗ್ಲಿ ಅಥವಾ ಯಾರೋ ಉಪಚಾರ ಮಾಡಕ್ ಬರಲ್ಲ ಅವಳಿಗೆ, ಮನೆಗೆ ಹೋದ್ರೆ ಒಂದು ಲೋಟ ನೀರು ಕೊಡಲ್ಲ, ಹಿಂಗಂತಾರೆ ಅಂದುಕೊಂಡು ನೀವು ಕಲ್ಪನೆ ಮಾಡಿಕೊಂಡು ಅದಕ್ಕೆ ಹೆದರ್ಕೊಂಡಿದ್ರೆ ಕಡ್ಗಾಲದವರೆಗೂ ಹಿಂಗೆ ಸಾಯ್ಬೇಕಾಗುತ್ತೆ. ಸರ್ ನಿಜವಾಗ್ಲು ಸತ್ಯವಾಗಿ ಫೋನ್ ಮಾಡಿ ತುಂಬಾ ಒಳ್ಳೇದಾಯ್ತು. ಆಗ್ಲಿ, ಆ ಹೆಣ್ಮಗಳಿಗೂ ಒಂದು ದಾರಿ ಆಗಲಿ. ನಾನು 2 ವಿಚಾರವನ್ನು ಮತ್ತೆ ಸ್ಪಷ್ಟಪಡಿಸ್ತೀನಿ. ಈ ಹೆಣ್ಣುಮಗಳ ವಿಚಾರದಲ್ಲಿ ನಿಮಗೆ ಭಗವಂತ ಈ ಹೆಣ್ಣು ಮಗಳ ಸಂಪರ್ಕವನ್ನು ಮಾಡಿರುವುದೇ ಈ ಕಾರಣಕ್ಕೆ. 2ನೇದು, ಆ ತಂದೆ ತಾಯಿಗಳಾಗಲಿ ಅಥವಾ ನಿನ್ನ ತಂದೆ ತಾಯಿಗಳಾಗಲಿ ಮುಂದೊಂದು ದಿನ ಅದರಲ್ಲೂ ನಿಮ್ಮ ತಂದೆ ತಾಯಿಗಳು ಏನೋ ಒಂದು ಕೆಟ್ಟಗಳಿಗೆ ಬರ್ತವೆ, ಎಲ್ಲ ಸಂಸಾರದಲ್ಲೂ ಬಂದಂತೆ. ಅಯ್ಯೋ ಈ ದಡ್ಡಿ ಕಟ್ಕೊಂಡು ನಮ್ಮ ಮನೆ ಹಾಳಾಗೋಯ್ತು ಅಂದಾಗ, ಆ ಹುಡುಗಿಗೆ ನೋವಾದಾಗ ನೀವು ತಲೆ ಸವರಿ ಆ ಹುಡುಗಿಯ ಜೊತೆ ನೀವು ನಿಮ್ಮ ತಂದೆ ತಾಯಿಗೆ ವಾಪಸ್ ಬೈರಿ ಅಂತ ನಾನು ಹೇಳ್ತಿಲ್ಲ, ಬಟ್ ಈ ಹುಡುಗಿ ಜೊತೆ ನಿಲ್ಲಿ ಅಂತ ಹೇಳ್ತಿದ್ದೀನಿ.
ಹ್ಞೂ ಸರ್. ಅಂಡ್ ಸರಿ. ಮೂರನೇದು, ಯಾರು ನನಗೆ ಕೊಡ್ಲಿಲ್ಲ ಹೆಣ್ಣು, ಅದಕ್ಕೆ ಕಡೆಯಲ್ಲಿ ನಾನು ಇವಳನ್ನ ಕಟ್ಕೊಂಡೆ ಹೊರತು ನನಗೇನು ಇವಳು ಬೇಕಿರಲಿಲ್ಲ ಅನ್ನೋ ಮಾತು ಬರಬಾರ್ದು. ನನ್ನ ಪ್ರಕಾರ ಈ ಹೆಣ್ಣು ನಿಮ್ಮ ಜೀವನದಲ್ಲಿ ಬರೋದಿದೆಯಲ್ಲ, ಅದು ಪುಣ್ಯವೇ ಸರಿ. ಯಾಕಂದರೆ ಇವತ್ತಿಗಿರೋ ಪರಿಸ್ಥಿತಿ ನೋಡಿಕೊಂಡ್ರೆ ಹೀಗೆ ಅಷ್ಟೇನು ಬುದ್ಧಿ ಇಲ್ಲದ, ಅಷ್ಟೇನು ಅರ್ಥವಾಗದ, ಹೇಳಿದ್ದನ್ನಷ್ಟೇ ಮಾಡುವ ಈ ಹೆಣ್ಣು ಮಗಳು ನಿಮ್ಮಂಥವ್ರಿಗೆ ಹೇಳಿ ಮಾಡಿಸ್ದಂಗೆ. ಹ್ಞೂ ಸರ್, ಹೌದು ಸರ್. ಹಾಗಾಗಿ ಅದಕ್ಕೂ ಮೀರಿ ನನ್ಗನ್ಸೋದು, ನಿಮ್ಮ ಹೃದಯಕ್ಕೆ ನೀವೊಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ, ಇಂತಹ ಹೆಣ್ಣು ಮಗಳನ್ನು ನಿಮ್ಮ ಬದುಕಲ್ಲಿ ಆಕೆಗೊಂದು ಬದುಕನ್ನು ಕೊಟ್ಟು, ಆಕೆಗೊಂದು ಸಂತೋಷ, ನೆಮ್ಮದಿ, ಅಥವಾ ಆಕೆಯ ಬದುಕನ್ನು ಅವರ ಅಪ್ಪನ ಮನೆಯಿಂದ ಕರೆತಂದು ನಿನ್ನ ಮನೆಯನ್ನು ಬೆಳಗಿಸ್ಲಿಕ್ಕೆ ನಿಮಗೊಂದು ಅವಕಾಶ ಇದೆ. ಅಥವಾ ಆಕೆಗೂ ನಾನು ಬದುಕು ಕೊಟ್ಟೆ ಅನ್ನೋದಕ್ಕಿಂತ ನನ್ನ ಪ್ರಕಾರ ಆಕೆ ನಿಮ್ಮ ಬದುಕಲ್ಲಿ ಬಂದು ಒಂದು ಬೆಳಕು ಕೊಡ್ತಾಳೆ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ. ಹ್ಞೂ ಸರ್. ಎಲ್ಲ ಒಳ್ಳೇದಾಗುತ್ತೆ. ಈ ವಿಚಾರದಲ್ಲಿ ಸಂಬಂಧಿಕರು ಅದು ಅವರೇನು ಅನ್ಬೋದು, ಇವರೇನು ಅನ್ಬೋದು, ಅದು ಇದು ಯಾವುದನ್ನು ಯೋಚನೆ ಮಾಡಬೇಡಿ. ಆಗುವುದಾದರೆ ಪೂರ್ಣ ಮನಸ್ಸಿನಿಂದ ಆಗಬೇಕು. ಹೌದಪ್ಪ, ನಾಳೆ ಏನಾದರೂ ಬರಲಿ ನಾನನ್ನು ಎದುರಿಸ್ತೀನಿ, ಈ ಹೆಣ್ಮಗಳನ್ನು ಅಥವಾ ಇವಳನ್ನೇ ನಾನು ಮದುವೆ ಆಗಲಿ. ಬೇಡ ಅಂದರೆ ಪೂರ್ಣ ಬೇಡ ಅನ್ನಬೇಕು. ಬೇಕು ಅಂದರೆ ಇನ್ಯಾವ ಪ್ರಶ್ನೆನೂ ಅಲ್ಲಿ ಉಳಿದಿರಬಾರ್ದು. ಅಯ್ಯೋ ಆಮೇಲೆ ಏನಪ್ಪ, ಹೆಂಗಪ್ಪ, ಅಯ್ಯೋ ಮನೆಗೆ ಬಂದವರು ಯಾರಿಗೂ ಇವಳು ಉಪಚಾರ ಮಾಡಲ್ಲ, ಗೀಡಲ್ಲ, ಅದು ಇದು ಇಲ್ಲ. ಈ ಹಿಂದೆ ಅಥವಾ ಈಕೆಯನ್ನು ಮದುವೆ ಆಗದೆ ಹೋದರೆ ಜೀವನ ಪೂರ್ತಿ ಒಬ್ಬನೇ ಪಾತ್ರೆ ತೊಳೆದು ನೀನೇ ಎಲ್ಲ ಮಾಡೋದಕ್ಕಿಂತ ಈ ಒಂದು ಹೆಣ್ಮಗಳು ಜೊತೆಗಿಡೋದ್ರಿಂದ ನಿಮ್ಮ ಭಾರವು ಇಳಿಯುತ್ತೆ. ಹೌದು ಸರ್. ಏನೂ ಇಲ್ಲ ಅನ್ನೋದಕ್ಕಿಂತ ಇಂಥವ್ರೊಬ್ಬರು ಜೊತೆ ಇದ್ದಾಗ ಏನು ದೇವರೇ ನಿಮ್ಮ ಜೊತೆ ಇದ್ದಂಗೆ. ಸರ್ ಸರ್, ಆದ್ರೆ ನಮ್ದು ಮುಖ್ಯವಾಗಿ ಹೊಲ ಮನೆ ಕೆಲಸ ಮಾಡ್ಬೇಕಲ್ಲ ಸರ್. ತೋಟಕ್ಕೆ ಗೀಟಕ್ಕೆ ಹೋದ್ರೆ ಏನು ಕೆಲಸ ಮಾಡಲ್ಲ. ಅವ್ರ ತಾಯಿ ಜೊತೆ ಹೋಗ್ತಾರೆ ಹೊಲಕ್ಕೆ, ಸುಮ್ನೆ ಮರದ ನೆರಳಲ್ಲಿ ಕೂತ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಈಗ ನೀವು ಒಬ್ಬ ಕಣ್ಣು ಕಾಣದ ವ್ಯಕ್ತಿ ಬೆಟ್ಟ ಹತ್ತಲಿ ಅಥವಾ ಒಬ್ಬ ನಡೆಯೋಕ್ಕಾಗದ ವ್ಯಕ್ತಿಯನ್ನು ರನ್ನಿಂಗ್ ರೇಸ್ ಓಡಿಸ್ದಂಗೆ ಆಯಿತು ಕತೆ. ನಾನು ಹೇಳೋದು, ಅವರಿಂದ ಏನು ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನೋ ಸ್ಪಷ್ಟತೆ ಇಟ್ಟುಕೊಂಡೇ ಮದುವೆ ಆಗಬೇಕು, ಇಲ್ಲಾಂದರೆ ಆಗಲೇಬೇಡಿ. ಈಗ ಆಯ್ತಪ್ಪ, ನಿಮ್ಗೆ ಹಂಗೆ ತೋಟ ಹೊಲ ಮನೆ ನೋಡ್ಕೊಳ್ಳೋರೇ ಬೇಕು ಅಂದರೆ ಬಿಡಿ, ಅವಳು ಸಿಕ್ಕಿದ್ರೆ ಆಗಿ, ಬೇರೆಯವ್ರನ್ನ ಸಿಗ್ತಾರ? ಸಿಗ್ಬೋದು. ಈ ಕಾಲದಲ್ಲಿ ಒಳ್ಳೆಯವರಿಗೆ ಹೆಣ್ಣು ಸಿಗೋದು ಕಷ್ಟ. ನಾನೇನು ಬಹಳಷ್ಟು ರೈತರ ಮಕ್ಕಳಿಂದ ಆಶ್ರಮಕ್ಕೆ ಬಂದಾಗ ಕರೆ ಮಾಡಿದಾಗ ನಾನೇನು ಕೇಳ್ಪಟ್ಟಿದ್ದೀನಿ ಅಂದರೆ, ಸರ್, ಅವರು ಮದುವೆ ಆಗ್ಬಿಟ್ಟು ಸುಮ್ಮನೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರ ಪಹಾಡಿ ಖುಷಿಯಾಗಿರಲಿ ಸರ್, ಯಾವ ತ್ವಾಡ್ತಕ್ಕೂ ಬರೋದು ಬೇಡ ಸರ್. ಯಾಕಂದರೆ ರೈತರ ಮಕ್ಕಳು ಮದುವೆ ಆದರೆ ಅಲ್ಲಿಗೆ ಹೊಲ ತಗೋಬೇಕು, ಹುಲ್ ತರಬೇಕು, ಕಸ ಗುಡಿಸ್ಬೇಕು, ಎಮ್ಮೆ ಸಗಣಿ ಎತ್ತಬೇಕು, ತೋಟದಕ್ಕೆ ಹೋಗ್ಬೇಕು, ಕಾಯಿ ತರಬೇಕು, ಅದು ಮಾಡಬೇಕಿದ್ದು. ಈ ಕಾರಣಕ್ಕೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸರ್ ನಾವೇ ಹೇಳ್ತೀವಿ ಸರ್, ಅವ್ರು ಸುಮ್ಮನೆ ಮನೇಲಿರಲಿ ಸರ್, ನಮಗೆ ನಾವು ತೋಟಕ್ಕೆ ಹೋಗ್ತೀವಿ ಸರ್, ಅವರು ಊಟ ಮಾಡ್ಕೊಂಡು ಅಥವಾ ಅಡುಗೆ ಮಾಡ್ಕೊಂಡು ಮನೇಲಿದ್ರೆ ಸಾಕು ಅಂತ ಎಷ್ಟೋ ರೈತರ ಮಕ್ಕಳು ಹೇಳ್ತಾರೆ. ಅಂಥದ್ರಲ್ಲಿ ನೀವು ಈಗ ನನಗೆ ತೋಟದಲ್ಲಿ ಓಡಾಡೋ ಹೆಣ್ಮಗಳು ಬೇಕು, ಕೆಲಸ ಮಾಡೋಳು ಬೇಕು ಅಂದರೆ, ಅಲ್ಲಪ್ಪ, ಬುದ್ಧಿ ಅಷ್ಟೇನು ಸರಿಯಾಗಿಲ್ಲದ ಆ ಮಗಳಂತಂದು ನೀವು ಇಷ್ಟೆಲ್ಲ ಆಸೆ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಏನೋ ನಿಮ್ಮ ಮನೇಲಿ ಕೆಲಸಗಳನ್ನ ಮಾಡಿಕೊಂಡು, ಹೇಳಿದ್ದು ಮಾಡಿಕೊಂಡು, ಕೆಲವೊಂಚೂರು ಅಡುಗೆ ಮಾಡಿಕೊಂಡು, ಒಂಚೂರು ಮನೇಲಿ ಓಡಾಡ್ತಾ ಒಂದು ಹೆಣ್ಮಗಳು ಗೆಜ್ಜೆ ಶಬ್ದ ಕೇಳಿಸ್ಬೋದೇ ಬಿಟ್ಟರೆ ಅದನ್ನು ಮೀರಿ ನೀವು ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಹೌದು ಸರ್. ನಾನು ಮುಂದುವರಿಬಹುದಲ್ವಾ ಸರ್ ಈ ವಿಚಾರದಲ್ಲಿ? ಹೇಳ್ತೀನಲ್ಲಪ್ಪ, ಈ ಕಡೆಯಲ್ಲಿ ನೀವು ಹೇಳ್ದಂಗೆ ನನಗೆ ತೋಟದಲ್ಲಿ ಓಡಾಡಬೇಕು ಅದು ಇದು ಅನ್ನೋ ಆಸೆ ಇದ್ರೆ ಇದಾಗಲ್ಲ. ಸರ್. ಇಲ್ಲ, ಮನೇಲಿ ಒಂದು ಹೆಣ್ಮಗಳಾಗಿ ನಮ್ಮಮ್ಮ ಹೆಂಗೂ ಇನ್ನೊಂಚೂರು ಗಟ್ಮುಟ್ಟಾಗ ಅವ್ರು ಹೇಳಿದ್ದು ಮಾಡ್ಕೊಂಡಿದ್ರೆ ಸಾಕು. ಈಗ ನನಗೆ ಯಾಕೋ ಮಾತಲ್ಲಿ ಈ ಥರ ಸಮಸ್ಯೆ ಇದೆ, ನನಗೆ ಯಾರು ಅಷ್ಟು ಹೆಣ್ಣು ಕೊಡಲ್ಲ, ಕೊಟ್ಟರು ಕೂಡ ನಾನು ನಿನಗೆ ಭಾಳ ಕೊಟ್ಟಿದ್ದೀನಿ ಅನ್ನೋ ಅಹಂಕಾರದಲ್ಲೇ ನಿಮ್ಮನ್ನು ತುಳಿದಾಕ್ಬಿಡ್ತಾರೆ ಜೀವನ ಪೂರ್ತಿ. ಹೌದು ಸರ್. ನಿಮಗೆ ಯಾರು ಹೆಣ್ಣು ಕೊಡ್ತಿದ್ರು, ನಾವು ಕೊಟ್ಟಿದ್ದು ಅಂತ ಇಡೀ ಜೀವನ ಕಾಡಿಸ್ಬಿಡ್ತಾರೆ ನಿನ್ನ. ಸರ್, ಆದ್ರೆ ನಮ್ಮ ತಂದೆ ತಾಯಿ ಇರೋ ತನಕ ಏನೋ ಮಾಡ್ಕೊತಾರೆ, ಮುಂದೆ ಏನಾಗ್ಬಹುದು ಅಂತ ನನ್ಗೆ ಯೋಚನೆ. ಈಗ ಏನೋ ಒಂದು ಮಕ್ಕಳಾಗಿ ಒಂದು ಜೀವನ ಬೇರೆ ಬೇರೆ ರೀತಿಯ ತಿರುವು ಪಡ್ಕೊಂಡಾಗ ಆ ಭಯಗಳಿರಲ್ಲಪ್ಪ.
ಸರ್. ಹೌದಲ್ವಾ? ಈಗ ಅಲ್ಲಿವರೆಗೂ ಯಾರು ಬದುಕೋರು ಯಾರು ಸಾಯೋರು ಯಾರು ಅಷ್ಟೊಂದು ದೂರದ ಯೋಚನೆ ಮಾಡಿಬಿಟ್ರೆ ಜೀವನ ಕಷ್ಟನಪ್ಪ. ಇರಬೇಕು, ದೂರಾಲೋಚನೆಗಳು ಇರಬೇಕು. ಆದರೆ ನಿಮಗೆ ಈ ಥರ ಸಮಸ್ಯೆ ಇದೆ ಮತ್ತು ಆ ಹೆಣ್ಮಗಳು ಸ್ವಲ್ಪ ಬುದ್ಧಿ ಮಾಂದ್ಯಳಿರ್ಬೋದು. ಆದರೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಆ ಮನೆಯನ್ನು ಬೆಳಗಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯೇ ಹೊರತು ಎಲ್ಲವೂ ಸುಲಭವಾಗಿ ಆಗಲ್ವಲ್ಲಪ್ಪ. ಈಗ ನಾಳೆ ಏನಪ್ಪ ನನ್ನ ಕತೆ, ನಾಳೆ ಏನು ತೊಂದರೆ ಆಗೋದು, ನಾಳೆ ನಮ್ಮ ಅಪ್ಪ ಅಮ್ಮ ಇರೋವರೆಗೂ ಹೇಳಿದ್ದು ಮಾಡ್ತಾಳೆ, ನಾನು ತೋಟಕ್ಕೆ ಹೋದ್ರು ಮನೆಯಲ್ಲಿ ಅಮ್ಮ ಅಪ್ಪ ಇರ್ತಾರೆ ಹೇಳಿದ್ದು ಮಾಡ್ತಾಳೆ ಅಂತ ಮುಂದೆ ಹೆಂಗಪ್ಪ ಆ ಮುಂದೆ ಹೆಂಗೆ ಅಲ್ಲಿ ಬದುಕಿರೋರು ಯಾರು ಸಾಯೋರು ಯಾರು? ಹೌದು ಸರ್. ಹೀಗಾಗಿ ನಾನು ಹೇಳೋದು ನಿಮ್ಮ ಪರಿಸ್ಥಿತಿ, ಈಗ ನಾನು ಹೇಳೋದು ಇದಕ್ಕಿಂತ ನೀವು ಇನ್ನೊಂದು ಅದ್ಭುತ ತರಲಿಕ್ಕೆ ಅರ್ಹರಿದ್ದೀರಿ ಅಂದರೆ ನಾನು ಖಂಡಿತ ನಿಮ್ಮನ್ನು ತಡೆಯಲ್ಲ. ಬಟ್ ನನಗೆ ನಿಮ್ಮ ಬದುಕು ಎಷ್ಟು ಮುಖ್ಯವೋ ಆ ಹುಡುಗಿ ಬದುಕು ಅಷ್ಟೇ ಮುಖ್ಯ. ನೋಡಿ, ಕೆಲವೊಮ್ಮೆ ನಮ್ಗೆ ಇಷ್ಟ ಆಗಲಿಲ್ವ, ನಾವು ಬೇಡ, ನಾವು ಅದನ್ನು ಮಾತಾಡಿಸೋದೇ ಬೇಡ, ಅದ್ರ ಹಣೆ ಬರ ಇದ್ದಂಗೆ ಆಗಲಿ. ಆದರೆ ಪಡ್ಕೊಂಡು ಬಿಟ್ಟು ನಾನು ತಾರತಮ್ಯ ಮಾಡಬಾರ್ದು. ಈಗ ನಾನು ಒಂದು ಹಸು ತಂದೆ, ಅದು ಹಾಲಷ್ಟೇ ಕೊಡುತ್ತೆ ಅಂತ ಅಲ್ಲಿ ಆ ಮಾರುವವನು ನನಗೆ ಹೇಳಿದ್ದ, ಹಾಲಷ್ಟೇ ಕೊಡುತ್ತೆ, ಇದು ಉಳುಮೆ ಮಾಡಲಿಕ್ಕೆಲ್ಲ ಅಷ್ಟು ಬರಲ್ಲ ಇದಕ್ಕೆ, ಅಥವಾ ಇದು ತುಂಬ ಎಲ್ಲ ಎತ್ತಿನ ಗಾಡಿ ಅದು ಇದು ಅದಕ್ಕೆಲ್ಲ ಬಳಕೆ ಆಗಲ್ಲ, ಹಾಲಷ್ಟೇ ಕೊಡುವಂಥದ್ದು ಅಷ್ಟೇ ಅಂತ ಹೇಳಿ ಕಳಿಸಿರ್ತಾರೆ. ನಾವು ಕರ್ಕೊಂಡು ಬಂದು ಹಾಲಷ್ಟೇ ಕರ್ಕೊಳ್ಬೇಕು, ಅಥವಾ ಅದರಿಂದ ಏನು ಶಕ್ತಿ ಇದೆಯೋ ಅಷ್ಟೇ ಮಾಡಿಸ್ಕೊಳ್ಬೇಕು ಹೊರತು ನಾವು 10-20 ಎಕರೆ ಹೊಲ ಉಳ್ತೀನಿ ಅದೇ ಹಸಿನಲ್ಲಿ ಅಂದರೆ ಆಗ್ರಿ ಇದ್ದಿದ್ದು ಏನು ಮಾಡುತ್ತಪ್ಪ ಅದು? ಹೌದು ಸರ್. ಆದ್ರೆ ನಾನು ಮುಂದೆ ನಮ್ಮ ಮನೆಗೆ ಬಂದ್ಮೇಲೆ ನಾನು ಎಲ್ಲಾ ರೀತಿಯಲ್ಲಿ ತಿದ್ದಿ ಇಡ್ಕೋಬಹುದಾ ಸರ್ ಅದನ್ನ? ನನ್ನ ಪ್ರಕಾರ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ತುಂಬ ಆತಂಕವಿಲ್ಲದೆ ಅಥವಾ ಭವಿಷ್ಯದ ಯಾವುದೇ ಭಯವಿಲ್ಲದೆ ಆ ಹೆಣ್ಮಗಳನ್ನು ಮದುವೆ ಆಗಲಿಕ್ಕೆ ಯಾವುದೇ ರೀತಿಯ ಮೀನಾಮೇಷ ಎಣಿಸಬೇಡಿ, ಆತಂಕ ಪಡಬೇಡಿ. ನಾನು ಹೇಳೋದು, ಮನೆಗೊಂದು ಹೆಣ್ಮಗಳಾಗಿ ಆಕೆ ಮಿನಿಮಮ್ ನಡೆಸ್ಕೊಂಡು ಹೋಗುವಷ್ಟು ತಯಾರಿಯನ್ನಂತೂ ನೀವು ಮಾಡಿಕೊಳ್ಬೋದು. ಬಟ್ ರೈತರ ಮನೆ ಆ ಹೊಲ ಓಡಾಟ ಗದ್ದೆ ಅವಕ್ಕೆಲ್ಲ ಆಗಲ್ಲ. ಏನೋ ಮಕ್ಕಳು ಮರಿ ಆದಮೇಲೆ ನಿಮ್ಮ ಜೀವನ ಬೇರೆ ಥರ ತಿರುವು ಪಡಿಬೋದು, ಅಥವಾ ಅದರಿಂದ ಭರವಸೆ ಬೇರೆ, ಅಲ್ಲಿಂದ ಬೇರೆ ಥರ ಬದುಕದು, ಹೌದಲ್ವಾ? ಹಾಗಾಗಿ ತಂದೆ ತಾಯಿ ಎಲ್ಲರನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಕೇಳಿ ನೋಡಿ, ಹಿಂಗೆ ಆಗ್ತಾ ಇದ್ದೀನಿ ಅಥವಾ ಆಗಬೇಕು ಅಂದ್ಕೊಂಡಿದ್ದೀನಿ, ಆಕೆದು ಹಿಂಗೆ ಸಮಸ್ಯೆ ಇದೆ, ಮನೇಲಿ ಹೇಳಿದ ಕೆಲಸ ಅಷ್ಟೇ ಮಾಡ್ತಾಳೆ, ಊಟ ಮಾಡ್ತಾಳೆ, ಸುಮ್ಮನೆ ಅಂತ ಕೂತ್ಕೊಳ್ತಾಳೆ. ಈಗ ಈ ಹೆಣ್ಮಕ್ಳು ಬೇಕಾ ಬೇಡವಾ? ಯಾಕಂದರೆ ನಿಮ್ಮ ಜೊತೆ ಮಾತ್ರ ಬದುಕೋದಲ್ಲ, ಅಪ್ಪ ಅಮ್ಮನ ಜೊತೆನೂ ಬದುಕಬೇಕು. ಸೊ ಅವ್ರು ನಾಳೆ ಹಿಂಸೆ ಕೊಡೋದು ಬೇಡ. ಅವ್ರನ್ನ ಸ್ಪಷ್ಟವಾಗಿ, ಈಗ ಈ ಹೆಣ್ಮಗ್ಳಾಗುವುದರಿಂದ ನಿನ್ನ ಮನೆಗೆ ಏನು ಕೆಡುಕಾಗಲ್ಲ, ಇರೋದ್ರಲ್ಲಿ ಇನ್ನೂ ಬೆಟರ್ ಆಗುತ್ತೆ, ಒಳ್ಳೇದಾಗುತ್ತೆ. ಮಿನಿಮಮ್ ಏನೂ ಇಲ್ಲ ಅನ್ನೋದಕ್ಕಿಂತ, ಯಾರೂ ಇಲ್ಲ ಅನ್ನೋ ಒಂಟಿ ಬದುಕಿಗಿಂತ, ಇಲ್ಲಪ್ಪ ನನಗೂ ಒಂದು ಹೆಣ್ಣು ಅಂತ ಭಗವಂತ ಕೊಟ್ಟಿದ್ದಾನೆ ಅಂತ ಆಕೆ ಒಂದು ಮನೇಲಿ ಇರ್ತಾಳೆ, ಮಿನಿಮಮ್ ಅಷ್ಟೋ ಎಷ್ಟೋ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಯಾಕಂದರೆ ಎಂಥ ಬುದ್ಧಿಮಾಂದ್ಯ ಹೆಣ್ಮಗಳಾದರೂ ಆಕೆಗೆ ನಿರಂತರವಾಗಿ ನೀವು ಏನನ್ನ ರೂಢಿ ಮಾಡಿಸ್ತಾ ಕಲಿಸ್ತಾ ಹೋಗ್ತಿರೋ, ಬೆಳಗ್ಗೆದ್ದವಳು ಅದನ್ನು ಮಾಡೋದು ಕಲ್ತ್ಕೊಂಡ್ಬಿಡ್ತಾಳೆ. ಅದು ಒಂದು. ಆದರೆ ನಿಮ್ಮ ತಂದೆ ತಾಯಿಯನ್ನು ಹಿಂಗಿದೆ, ಆ ಹೆಣ್ಮಗಳು ಪರಿಸ್ಥಿತಿ ಹಿಂಗಿದೆ, ನಾವು ತಂದುಬಿಟ್ಟು ಅಯ್ಯೋ ಅನ್ಸೋದು ಬೇಡ, ಅಥವಾ ನಾವು ತಂದುಬಿಟ್ಟು ಆಮೇಲೆ ನಾವು ಅಪಸ್ವರ ಎಳೆಯೋದು ಬೇಡ. ಅದು ನಿನ್ನ ಮನೆಗೂ ಒಳ್ಳೇದಲ್ಲ, ಆಕೆಗೂ ಒಳ್ಳೇದಲ್ಲ. ಸೊ ಎಲ್ಲಕ್ಕಿಂತ ಮುಂಚೆ ಗೊತ್ತಿದ್ದೇ ನಾವು ಮಾಡ್ಕೊಳ್ತಿದ್ದೀವಿ ಅಂದಾಗ, ನಾಳೆ ದಿನ ಅಯ್ಯೋ ಅವ್ರ ಮನೆ ಸೊಸೆ ಹಂಗೋಯ್ತಾಳೆ, ಹುಲ್ತಾಳೆ, ತೋಟದಾಗ ಹೋಯ್ತಾಳೆ, ಇಟ್ಟು ಕೊಟ್ಟು ಬರ್ತಾಳೆ, ಹಸಿಗೆ ಹುಲ್ತಾಳೆ, ಸಗಣಿ ಎತ್ತಾಕ್ತಾಳೆ, ಹೊಲ್ತ ಹೋಗಿ ಕಳೆ ಕೀಳ್ತಾಳೆ, ಕೂಲಿ ಆಳ್ಗೋಯ್ತಾಳೆ, 500 ರೂಪಾಯಿ ದುಡ್ಕೊಂಬರ್ತಾಳೆ, ನಮ್ಮಳು ಅವಳೆ ತಿಂದು ಮೂಲೆಯಲ್ಲಿ ಕೂತ್ಕೊಳ್ತಾಳೆ, ಹಿಂಗೆ ಬೈಯಂಗಿಲ್ಲ. ಅವ್ರ ಕತೆ ಬೇರೆ, ಇವ್ರ ಕತೆ ಬೇರೆ. ನೀವು ಮದುವೆ ಆಗಿ ಬರದೆ ಹೋದ್ರು ಏನೋ ಅವ್ರ ಮನೇಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಜೀವನ ಕಳೀತಾಳೆ, ನೀವು ಕರ್ಕೊಂಡು ಬಂದು ಅಯ್ಯೋ ಅನ್ಸೋದು ಬೇಡ. ಆದರೆ ನಾನು ಹೇಳೋದೇನೆಂದರೆ, ನಿಮಗೆ ನಿಮ್ಮ ಹೃದಯದ ಮಾತನ್ನು ಕೇಳಿ, ನನಗೆ ಬೇರೆ ಯಾರೋ ಹೆಣ್ಣು ಕೊಟ್ಟು ನನ್ನನ್ನು ತುಂಬ ಗೌರವದಿಂದ ನನ್ನನ್ನು ಮರ್ಯಾದೆಯಿಂದ ಕಾಣೋ ಹೆಣ್ಮಗಳು ಸಿಗ್ತಾಳೆ, ನಾನು ಇನ್ನೂ ಒಂದು 5-6 ವರ್ಷ ಕಾಯ್ತೀನಪ್ಪ ಅಂದರೆ ಫೈನ್, ಕಾಯಿರಿ, ತಪ್ಪಿಲ್ಲ. ಆದರೆ
ನಿಮ್ಮ ಹೃದಯದಲ್ಲಿ ನಿಜವಾಗಿಯೂ ಪರವಾಗಿಲ್ಲಪ್ಪ, ನಾನು ಹೇಳ್ದಂಗೆ ಕೇಳಿಕೊಂಡು ಅಷ್ಟೋ ಇಷ್ಟೋ ನನ್ನ ಜೊತೆ ಮನೆ ಕೆಲಸ ಮಾಡಿಕೊಂಡು ನನ್ನ ಜೊತೆ ಹೆಜ್ಜೆ ಹಾಕೋದಕ್ಕೆ ಇವಳೇ ಸಾಕು, ನಾನು ನನ್ನ ಅರ್ಹತೆಗೂ ಮೀರಿ ಆಸೆ ಪಟ್ಟರೆ ಕಡೆಗೇನೂ ಇಲ್ದಂಗೆ ಆಗ್ತೀನಿ ಅಂತ ನಿಮ್ಮ ಹೃದಯ ನಿಜವಾಗ್ಲೂ ಹೇಳ್ತಾ ಇದ್ರೆ ಯಾರ ಮಾತು ಕೇಳಬೇಡಿ, ಮುಂದುವರಿರಿ. ಸರ್ ಆದ್ರೆ ಅವರು ಹಾಸ್ಪಿಟ್ಲಿಗೆ ಇವಾಗ ಪ್ರೆಸೆಂಟ್ ಆಗಿ ತೋರಿಸ್ತಿದ್ದಾರೆ. ಆದ್ರೆ ಅವ್ರು ಹಾಸ್ಪಿಟ್ಲಿಗೆ ಅವ್ರು ತೋರಿಸ್ತಾ ಇರೋದ್ರಿಂದ ಅವ್ರು ಮಾನಸಿಕ ಸ್ಥಿತಿ ಇನ್ನ ಚೆನ್ನಾಗ್ ಆಗ್ಬಹುದಾ ಅಂತ ನನ್ನ ಇದು. ಆಗುತ್ತಲ್ವಾ? ಆಗುತ್ತೆ. ನೋಡಿ, ನಾನು ಹೇಳೋದು, ಆ ತಂದೆ ತಾಯಿಗಳು ಏನು ತೋರಿಸ್ತಾ ಇದ್ದಾರೆ ಆ ಎಲ್ಲ ಚಿಕಿತ್ಸೆ ಬಗ್ಗೆ ಒಮ್ಮೆ ವಿವರವಾಗಿ ಕೇಳ್ಕೊಳ್ಳಿ. ಅವರ ಡಾಕ್ಟ್ರನ್ನು ಕೂಡ ಕನ್ಸಲ್ಟ್ ಮಾಡಿ, ಅಥವಾ ಆ ಡಾಕ್ಟ್ರನ್ನು ಭೇಟಿ ಮಾಡಿ, ಏನಿದು ಕತೆ, ಇದು ಹೆಂಗೆ ಮುಂದೆ ಅಂತ ಚಿಕ್ಕದಾಗಿ ಮೆಡಿಕಲ್ ರಿಪೋರ್ಟ್ ತಗೊಳ್ಳಿ. ಆದ್ರೆ ಈಗ ಆ ಹುಡುಗಿ ಹೇಗಿದ್ದಾಳೋ ಹಾಗೇ ಇದ್ರೂ ಪರವಾಗಿಲ್ಲ ಅಂದುಕೊಂಡೇ ತಗೊಳ್ಬೇಕು. ಮುಂದೆ ಆಗೋದು ಆಗದೆ ಇರೋದು ಗೊತ್ತಿಲ್ಲ. ಹೌದು ಸರ್. ಆಗ್ತಾಳೆ ಅಂತ ತಗೊಂಡೋ ಇವಾಗ ಆಗ್ಲಿಲ್ವಲ್ಲಪ್ಪ ಅಂತ ಬೈಯಂಗಿಲ್ಲ ನಾಳೆ. ಹೌದು ಸರ್. ಈಗ ಹೆಂಗಿದ್ದಾಳೋ ಹಂಗೇ ಇದ್ರೂ ನನಗೆ ಪರವಾಗಿಲ್ಲ, ನಾನು ಹೆಂಗೋ ಜೀವನ ಮಾಡ್ಕೊಳ್ತೀನಿ, ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದುಕೊಂಡೇ ನೀವು ಮದುವೆ ಆಗಬೇಕೆ ಹೊರತು ಇಲ್ಲ ಅವಳು ಮುಂದೆ ಬಹಳ ಬದಲಾಗ್ಬಿಡ್ತಾಳೆ, ಒಳ್ಳೆ ರೀತಿಯಲ್ಲಿ ಬುದ್ಧಿವಂತಳಾಗ್ಬಿಡ್ತಾಳೆ ಅಂತ ಏನೋ ನಿಮ್ಮ ಭ್ರಮೇಲಿ ನೀವು ತಗೊಂಡು ನಾಳೆ ಆಗದೆ ಹೋದರೆ ಬೈಯೋದು ಬೇಡ ಸರ್. ಅವಳು ಏನು ಅವಿದ್ಯಾವಂತೆ ಅಲ್ಲ ಸರ್, ಪ್ಯಾರಾಮೆಡಿಕಲ್ ತನಕ ವ್ಯಾಸಂಗ ಮಾಡಿದ್ದಾಳೆ. ಮಧ್ಯದಲ್ಲಿ ಏನೋ ಒಂದು ಗೊಂದಲದಿಂದ ಏನೋ ಒಂದು ವಿಚಾರಕ್ಕೆ ಅವ್ರಿಗೆ ಅವ್ರ ಫ್ಯಾಮಿಲಿನೇ ಆ ತರ ಇದೆ ಸರ್ ಸ್ವಲ್ಪ. ಓ, ಈ ಮಧ್ಯದಲ್ಲಾಗಿರೋದಾ? ಸರ್. ಆಯ್ತು, ತೊಂದರೆ ಇಲ್ಲ. ಆ ಹೆಣ್ಮಗಳು ಸರಿ ಹೋಗ್ತಾಳೆ, ಈಗಿರೋದಕ್ಕಿಂತ ಇನ್ನು ಸ್ವಲ್ಪ ಉತ್ತಮವಾಗ್ತಾರೆ, ಅಥವಾ ಅದರಲ್ಲಿ ತುಂಬಾ ಒಳ್ಳೆ ರೀತಿಯ ಬೆಳವಣಿಗೆ ಆಗುತ್ತೆ, ಭಯ ಪಡಬೇಡಿ ಆಯ್ತಾ. ಇದು ಮಧ್ಯದಲ್ಲಾಗಿರೋದ್ರಿಂದ ಆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಅಥವಾ ಈಗ ನಡೀತಾ ಇರುವಂತಹ ಆ ಚಿಕಿತ್ಸೆ ಆಕೆಗೆ ಸ್ವಲ್ಪ ಫಲಕಾರಿ ಆಗುತ್ತೆ, ಭಗವಂತನ ಅನುಗ್ರಹ ಇದೆ. ನೀವು ಈ ವಿಚಾರದಲ್ಲಿ ಅಪ್ಪ ಅಮ್ಮನ ಇನ್ನೊಂದು ಮಾತು ಕೇಳಿ ಮುಂದುವರಿರಿ, ಎಲ್ಲ ಒಳ್ಳೇದಾಗುತ್ತೆ. ನಾನು ಇವತ್ತು ನಿಮಗೆ ಫೋನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ಸರ್. ನಾನು ಅವ್ರ ಮನೆಗೆ ಪ್ರವೇಶ ಮಾಡದ್ ಮುಂಚೆಯಿಂದಾನೇ ನಿಮಗೆ ಫೋನ್ ಮಾಡ್ಬೇಕು ಅನ್ಕೊಂತ ಇದ್ದೆ. ಆದ್ರೆ ಇಷ್ಟೊಂದು ಗಾಢವಾಗಿ ಯಾವತ್ತೂ ಫೋನ್ ಮಾಡಿರ್ಲಿಲ್ಲ ಸರ್. ಇಲ್ಲಿ ಸಮಸ್ಯೆ ಬಂದಾಗ ಪರಿಹಾರ ಮಾಡ್ಕೊಳ್ಳೋಣ ಅಂತ ನಾನು ತುಂಬಾ ಆಲೋಚನೆ ಮಾಡಿ ಆರಾಮಾಗಿನೇ ಮಾಡೋಣ ಫೋನು ಅಂತ ಕಾಯ್ಕೊಂಡು ಇವತ್ತು ನಮಗೆ ಶ್ರೀ ಕೃಷ್ಣ ಸಮಯ ಕರುಣಿಸಿದ್ದಾನೆ ಸರ್. ಈ ವಿಚಾರದಲ್ಲಿ ನಾನು ತುಂಬಾ ಧನ್ಯನಾದೆ. ನೋಡಿ ಪಾಪ, ನಿಮಗೆ ಭಗವಂತ ಈ ಹೆಣ್ಣುಮಗಳ ವಿಚಾರವನ್ನು ಕಣ್ಮುಂದಿಟ್ಟು ಒಂದು ಗೊಂದಲ ಕೊಟ್ಟು ಇಲ್ಲಿ ಕರೆಯನ್ನೂ ಕನೆಕ್ಟ್ ಆಗೋ ಹಾಗೆ ಮಾಡಿ ದೇವರು ಏನು ನಿಮಗೆ ಅನ್ಯಾಯ ಮಾಡಿಲ್ಲ, ಎಲ್ಲ ಒಳ್ಳೇದು ಮಾಡ್ತಾನೆ ಆಯ್ತಾ. ಎಲ್ಲ ನಿಧಾನವಾಗಿ ಒಂದೊಂದೇ ಎಲ್ಲ ಕೈಗೂಡುತ್ತೆ. ಬಟ್ ನಿಜ ಭರವಸೆ ಇಟ್ಕೊಳ್ಬೇಕು. ಈ ಬದುಕೆ ಭರವಸೆ ಮೇಲೇ ನಡೀತಾ ಇದೆ. ನೋಡಿ, ಇವತ್ತಿಗೆ ನಿಮಗೆ ಸ್ವಲ್ಪ ಏನೋ ಮಾತಾಡಲಿಕ್ಕೆ ತೊಂದರೆ ಆದರೂ ಕೂಡ ನಿಮ್ಮ ಬದುಕನ್ನು ನೀವು ತೋಟ ಗೀಟ ಅಥವಾ ನಿಮ್ಮ ಶಕ್ತಿ ಮೀರಿ ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿಕೊಂಡು ತಂದೆ ತಾಯಿ ನೋಡಿಕೊಂಡು ಹಾಗೆ ನೋಡಿದ್ರೆ ಮದುವೆ ಆಗೋದು ಬಿಡೋದು ಅದೆಲ್ಲ ಆನಂತರದ ವಿಚಾರ. ಆದರೆ ಒಬ್ಬ ಮಗನಾಗಿ ನೀವು ಎಷ್ಟು ಕೆಲವು ತಪ್ಪುಗಳ ನಂತರ ಪಾಠ ಕಲಿತು ಇವತ್ತು ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಜೀವನ ಆಯಿತು ಅಂದುಕೊಂಡು ನೆಮ್ಮದಿಯಾಗಿದ್ದೀರಾ, ಏನು ತೊಂದರೆ ಇಲ್ಲ. ಅಷ್ಟೋ ಇಷ್ಟು ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ. ಆದರೆ ಈ ಮನೆಗೆ ತುಂಬ ಸುಂದರಿ ಅಥವಾ ತುಂಬ ಶ್ರೀಮಂತ ಮನೆತನದ ಹೆಣ್ಣು ಬಂದು ಇರೋ ಮನೆ ನೆಮ್ಮದಿಯನ್ನು ಹಾಳು ಮಾಡೋದು ಬೇಡ. ನಮಗೆ ಮನೆಯನ್ನ ಬೆಳಗುವ ಹೆಣ್ಣು ಮಗಳು. ಬೆಳಗುವುದು ಅಂದ್ರೆ ಏನು?
ಮನೆಯಲ್ಲಿ ಸಾಧ್ಯವಾದರೆ ಇರುವ ನೆಮ್ಮದಿಯನ್ನು ಹೆಚ್ಚಿಸುವವಳು ಬೇಕೆ ಹೊರತು ಇರೋದನ್ನು ಕೆಡಿಸೋಳಲ್ಲ. ಹೌದು ಸರ್. ಬಂದು ನನ್ನ ನೆಮ್ಮದಿಯನ್ನು, ಮನೆಯ ನೆಮ್ಮದಿಗೆ ಇನ್ನೊಂಚೂರು ಆ್ಯಡ್ ಮಾಡಬೇಕೆ ಹೊರತು ಇರೋದನ್ನೆಲ್ಲ ಹಾಳು ಮಾಡಿ ಹೋಗೋರು ಬೇಡ. ನನ್ನ ಪ್ರಕಾರ ಸುಂದರವಾಗಿರೋರೆಲ್ಲ ಕೆಟ್ಟವರು ಅಂತ ಅಲ್ಲ, ಶ್ರೀಮಂತರು ಮನೆಯವರೆಲ್ಲ ಕೆಟ್ಟವರು ಹೆಣ್ಮಕ್ಳು ಅಂತ ಅಲ್ಲ. ಆದರೆ ನನ್ನ ಸ್ಥಿತಿಗತಿಗೆ ತಕ್ಕಂತೆ ತರಬೇಕು. ಹೌದು ಸರ್. ಇವತ್ತು ನಾನು ತುಂಬ ಹುಡುಗರ ಕತೆ ಕೇಳಿದಾಗ, ಸರ್ ನಾವು ಬಡವರು ಸರ್, ಆದರೆ ನಾನು ಶ್ರೀಮಂತರ ಮನೆ ಹುಡುಗಿ ಲವ್ ಮಾಡಿಬಿಟ್ಟೆ ಸರ್, ಅವರು ಕೊಡಲ್ಲ, ನಾನು ಬಿಡಲ್ಲ, ಆ ಹುಡುಗಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿಬಿಟ್ಲು ಸರ್, ಆದರೆ ಆ ಶ್ರೀಮಂತರು ಮನೆ ಹೆಣ್ಮಕ್ಳು ಬೇಡ ಕಣಪ್ಪ, ನಮ್ಮ ಯೋಗ್ಯತೆ ಅಷ್ಟಿಲ್ಲ, ಸುಮ್ಮನೆ ತೊಂದರೆ ಮಾಡ್ಕೊಬೇಡ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಆದರೆ ನಾನು ಬಿಡು ಹೆಂಗೂ ದುಡ್ಡು ಸಿಗುತ್ತೆ, ಅಥವಾ ಎಂಥ ಶ್ರೀಮಂತರಿದ್ದಾರೆ ಬಿಡು, ಅವಳು ನನ್ನನ್ನು ಒಪ್ಪಿದ್ದಾಳೆ ಅಂತ ಅವಳನ್ನ ಆಗ್ಬಿಟ್ಟೆ ಸರ್. ಆದರೆ ಮದುವೆ ಆದಮೇಲೆ ಅವರ ಅಪ್ಪ ಅಮ್ಮ ಇವಳ ತಲೆ ಕೆಡಿಸಿ, ಯಾಕಂದರೆ ಇಂಥ ಬಡವ್ರ ಮನೆ ಹುಡುಗನಿಗೆ ನನ್ನ ಮಗಳನ್ನು ಕೊಟ್ಟಾಗ ಅವಳ ಜೊತೆ ಒಂಚೂರು ಆಸ್ತಿನೂ ಕೊಟ್ಟು ಕಳಿಸ್ಬೇಕಲ್ಲ, ಅದಕ್ಕೆ ಅವ್ರು ತಯಾರಿಲ್ಲ. ಅದಕ್ಕೇನು ಮಾಡ್ತಾರೆ, ಮಗಳಿಗೆ ಬ್ರೈನ್ ವಾಶ್ ಮಾಡಿ ಅವಳಿಗೇನು ಬೇರೆ ಆಸೆ ತೋರಿಸಿ, ನಿನ್ನ ಗಂಡನೇ ಬಂದು ಇಲ್ಲಿರ್ಲಿ ಕೇಳು, ನೀನು ಹೋಗ್ಬೇಡ ಬಾ ಅಂತ ಕರ್ಸ್ಕೊಂಡ್ಬಿಡ್ತಾರೆ. ಆವಾಗ ಅವನಿಗೆ ನಿಜವಾದ ನರಕ ಶುರು. ಈ ಕಡೆ ಅಪ್ಪ ಅಮ್ಮನ್ ಬಿಡಕ್ಕಲ್ಲ, ಆ ಕಡೆ ಅವಳನ್ನು ಬಿಡಕ್ಕಲ್ಲ. ನನಗೂ ಅದೇ ರೀತಿ ಆಗುತ್ತೇನೋ ಮುಂದೆ. ಆ ರೀತಿ ಆದ್ರೆ ನಾನು ಯಾವ ಕಡೆ ಸಾಯ್ಲಿ ಅನ್ನೋ ವಿಚಾರ ಒಂದು ತಲೆಯಲ್ಲಿ ಓಡ್ತಾ ಇದೆ ಸರ್. ಏನೂ ಆಗಲ್ಲ. ಆ ಹೆಣ್ಮಗಳಿಗೆ ಈ ಸಮಯದಲ್ಲಿ ನೀವು ಆ ಬದುಕನ್ನು ಕೊಟ್ಟು, ಅಥವಾ ಆಕೆಗೊಂದು ಜೀವನ ಕೊಟ್ಟು, ಅಥವಾ ನಿಮ್ಮ ಬದುಕಿಗೂ ಒಂದು ಆಕೆ ಬೆಳಕಾಗುತ್ತಾಳೆ. ಅದನ್ನು ಮೀರಿ ನಾಳೆ ಅಂತಹ ಏನಾದರೂ ದುಷ್ಟ ಬುದ್ಧಿ ಅವರು ತೋರಿಸಿದ್ರು ಅಂದರೆ ನಿನ್ನ ಹೆತ್ತವರೇ ನಿನಗೆ ಆದ್ಯತೆ. ಅದರಲ್ಲಿ ತುಂಬ ಗುರುಗಳನ್ನು ಕೇಳಿ ನಿರ್ಧಾರ ಮಾಡೋದೇನು ಇಲ್ಲ ಅಲ್ಲಿ. ನಾನು ಎಂದು ಹೆಂಡತಿ ಕತ್ತಿಡ್ದ ಆಚೆ ನೂಗ್ತೀನೋ ಅದು ಅಧರ್ಮ. ಆದರೆ ಅವರೇ ತಮ್ಮ ದುಷ್ಟ ಕುತಂತ್ರ ಬುದ್ಧಿಗಳನ್ನ ಮಾಡಲಿಕ್ಕೆ ಅವರೇ ನಿಮ್ಮನ್ನು ಬೇಕು ಅಂತಲೇ ಬಿಟ್ಟು ಹೋಗಿ ಆಟ ಆಡಿಸ್ತಾರೆ ಅಂದರೆ ಆಗ ಆಕೆಯನ್ನು ಬಿಡು, ಆದರೆ ಹೆತ್ತವರನ್ನು ಬಿಡಬೇಡ. ನಿನ್ನ ಹೆತ್ತವರನ್ನು ಬಿಡಬೇಡ ಅಂದ್ರೆ ಮೀನ್ಸ್ ನಿನ್ನ ಹುಟ್ಟೂರು, ನಿನ್ನ ಅನ್ನದ ದಾರಿಯನ್ನು ಬಿಟ್ಟು ಎಲ್ಲೋ ಹೋಗಿ ಅವ್ರ ಮನೇಲಿ ಕೂತ್ಕೊಳ್ಳೋದು ಬೇಡ. ಈಗ ನೋಡಪ್ಪ, ಹೆಣ್ಣೆತ್ತವರಿಗೆ ಪಾಪ ಅವ್ರಿಗೆ ಗಂಡು ಮಕ್ಳಿರಲ್ಲ, ಒಬ್ಬ ಅಳಿಯನನ್ನೇ ಮಗ ಅಂದ್ಕೊಂಡಿರ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎರಡು ಕಡೆನೂ ಆ ಅತ್ತೆ ಮಾವನು ಕೂಡ ಅಪ್ಪ ಅಮ್ಮನ ಸಮಾನ ಅಂದ್ಕೊಂಡು ಇಲ್ಲಿ ತಂದೆ ತಾಯಿನ ಎಷ್ಟು ನೋಡ್ಕೊಳ್ತೀವೋ ಅಷ್ಟೇ ಆ ಮಗಳು ಕೊಟ್ಟಿರೋ ಆ ಅತ್ತೆ ಮಾವನು ನೋಡ್ಕೊಳ್ಳೋದು. ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓಡಾಡೋದು ಬೇರೆ. ಅದು ಬಿಟ್ಬಿಟ್ಟು ಮದುವೆ ಮಾಡಿ ಕೊಟ್ಟಾದ್ಮೇಲೆ ಮಗಳನ್ನ ಒಂದಷ್ಟು ತಿಂಗಳು ಇದ್ಬಿಟ್ಟು ಆಮೇಲೆ ಮಗಳನ್ನ ಏನೋ ಚಾಡಿ ಚುಚ್ಚಿ ತವ್ರ ಮನೆ ಆ ಮನೇಲಿ ಗಂಡು ಮಕ್ಳು ಇರ್ತಾರೆ, ಆದ್ರೂ ಅಳಿಯ ಬಂದು ಅಲ್ಲಿ ಬದುಕಬೇಕಂತೆ. ಹಂಗಾದಾಗ ಅಪ್ಪ ಅಮ್ಮನೇ ಮೊದಲ ಆದ್ಯತೆ. ಹೋಗೆ ಅಂದ್ಬಿಟ್ಬಿಟ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಬದುಕಬೇಕು. ಆದ್ರೆ ನಿಮ್ಮಿಂದ ಅನ್ಯಾಯ ಆಗಬಾರ್ದು ಹೆಣ್ಮಗಳಿಗೆ. ನೀವೇ ಏನೋ ಹಿಂಸೆ ಕೊಟ್ಬಿಟ್ಟು, ನೀವೇ ಏನೋ ಕಿರುಕುಳ ಕೊಟ್ಬಿಟ್ಟು ಓಡಿಸ್ಬಿಟ್ಟು, ಇಲ್ಲ ಅವಳೆ ಓದ್ಲು ನಮ್ಮ ಅಪ್ಪನ ಮನೆಗೆ ಬಂದು ಇರು ಅಂತ ಹೇಳ್ತಾವಳೆ ಅಂತ ಸುಳ್ಳು 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 ಹೇಳ್ಬಿಟ್ರೆ ಪಾಪ ತಿಂದು ಹಾಕ್ಬಿಡುತ್ತೆ ಮುಂದೆ. ಹಾಗಾಗಿ ನಿಮ್ಮಿಂದ ಯಾವುದೇ ದೋಷವಿಲ್ಲದೆ, ಕಿರುಕುಳವಿಲ್ಲದೆ ಅವರವರೇ ಎಂತ ದುರ್ಬುದ್ಧಿ ತೋರ್ಕೊಂಡು ಹೋದ್ರು ಅಂದ್ರೆ ಅದಕ್ಕೆ ನೀವು ಹೊಣೆ ಅಲ್ಲ. ಹಾಗಾಗಿ ಅಂಥದ್ದೇನೋ ಬರುತ್ತೆ ಅಂತ ಮೊದಲೇ ಆಲೋಚನೆ ಮಾಡೋದು ಬೇಡಪ್ಪ. ಈಗ ಜೀವನ ಚೆನ್ನಾಗಿ ಹೋಗ್ತಾ ಇದ್ದೆ, ಬರುವ ಹೆಣ್ಣು ಮಗಳು ಈಕೆ ಬರ್ತಾಳೋ ಯಾರು ಬರ್ತಾಳೋ, ಆದರೆ ನಿಮ್ಮ ಜೀವನದಲ್ಲಿ ಅಂಥದ್ದೇನೂ ನಡೆಯಲ್ಲ, ಡೋಂಟ್ ವರಿ. ಜೊತೆಗೆ ಈ ಹೆಣ್ಮಗಳನ್ನೇ ಆಗೋದಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ. ಸರ್, ನಿಜವಾಗ್ಲೂ ತುಂಬಾ ಒಳ್ಳೆ ವಿಚಾರಗಳನ್ನ ತಿಳಿಸಿದ್ದೀರಾ ಇವತ್ತು. ನನಗೆ ಧನ್ಯಸ್ಮಿ ಸರ್. ನಾನು ಇದೇ ವಿಚಾರದಲ್ಲಿ ತುಂಬಾ ಇವಾಗಿನ ಹಾಫ್ ಅನ್ ಅವರ್ ಮುಂಚೆಯಿಂದಾನೇ ನಮ್ಮಮ್ಮ ಜೊತೆ ನಾನು ಚರ್ಚೆ ಮಾಡಿದೆ ಆ ವಿಚಾರವಾಗಿ. ನಿಮ್ ಮಾವ ಬಂದ್ರೆ ನಿಮ್ ಮಾವಾಗ ಹೇಳ್ಬಿಡಪ್ಪ, ನೀನೇ ಆಗಲ್ಲ ಅಂತ ಹೇಳ್ಬಿಡು ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅಷ್ಟರಲ್ಲಿ ನಾನು ಇವತ್ತು ಕಾರ್ಯಕ್ರಮ ಇದೆ, ನಾನು ಫೋನ್ ಮಾಡ್ತೀನಿ ಅಂತ ಮಾಡಿದ್ದೀನಿ ಸರ್.
ಆಯಿತು ಆಯಿತು, ತೊಂದರೆ ಇಲ್ಲ. ಅಪ್ಪ ಅಮ್ಮನ್ನು ಚೆನ್ನಾಗಿ ಅದ್ರ ಬಗ್ಗೆ ಬೇಕು ಬೇಡಗಳ ಬಗ್ಗೆ ಸ್ಪಷ್ಟತೆ ತಗೊಂಡು ಮುಂದುವರಿಯಪ್ಪ. ದೇವ್ರು ಒಳ್ಳೇದು ಮಾಡಲಿ. ಶುಭವಾಗಲಿ, ಶುಭವಾಗಲಿ. ಸರ್ ನಮ್ ತಾಯಿ ಮಾತಾಡ್ಬೇಕಂತೆ ನಿಮ್ ಜೊತೆ. ವಾಸಿ ಹೇಳ್ರಿ ಸರ್. ಚೆನ್ನಾಗಿದ್ದೀಯನವ್ವ? ಹ್ಞೂನಪ್ಪ ಸ್ವಾಮಿ. ಭಾಳ ಸಂತೋಷ. ಊಟ ಮಾಡಿದ್ರಾ? ಹ್ಞೂನಪ್ಪ, ಊಟ ಮಾಡಿದೆ. ಮಗನಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದೀರಾ? ಹ್ಞೂ ಸ್ವಾಮಿ. ಹೆಣ್ಣು ಸಿಕ್ಕಿಲ್ವಾ? ಹೆಣ್ಣು ಸಿಕ್ಕಿಲ್ವನವ? ಹೆಣ್ಣು ಹೆಣ್ಣು ಸಿಕ್ಕಿಲ್ವನವ ಅಂದೆ ಮಗನಿಗೆ ಮದುವೆ ಮಾಡಕ್ಕೆ. ಸಿಕ್ಕಿದೆ ಸ್ವಾಮಿ. ಹೌದಾ? ಈಗ ಇವ್ರ ಮಗ ಹೇಳ್ತವ್ರಲ್ಲ ಆ ಹೆಣ್ಣ? ಮತ್ ನೀವು ಬೇಡ ಅಂದ್ರಂತೆ. ಅಲ್ಲ, ಮಾಡಿದ್ರೆ ಹೆಂಗೈತೋ ಏನಂತ ಗೊತ್ತಿಲ್ಲ ಸ್ವಾಮಿ. ಅಲ್ಲ, ಈಗ ಈ ಹೆಣ್ಮಗ್ಳು ಬಿಟ್ರೆ ನಮ್ಮ ಮಗನಿಗೆ ಹೆಣ್ಣು ಬೇರೆ ಕಡೆ ಕೊಡೋರು ಅವ್ರೆ ಅಂದ್ರೆ ಬಿಡಿ, ಏನ್ ತೊಂದ್ರೆ ಇದೆ ಪಾಪ, ಬೇರೆ ಕಡೆ ನೋಡ್ಬೋದಲ್ವಾ? ಅದೇ ನೋಡಿದ್ರೆ ಚೆನ್ನಾಗೈತೋ ಇದನ್ ಬಿಟ್ರೆ ಚೆನ್ನಾಗೈತೋ ಹೇಳ್ರಿ ಸ್ವಾಮಿ. ನಾನು ಹೇಳಿದೀನವ ಆತನಿಗೆ. ಆಮೇಲೆ ಕೇಳಿ, ನಾನು ಹೇಳಿದ್ದಾರೆ ಏನ್ ಹೇಳಿದ್ರು ಅಂತ ಕೇಳಿ. ಆದ್ರೆ ನಿಮಗೆ ಹೇಳೋದು, ಈ ಹೆಣ್ಮಕ್ಳು ಯಾಕೋ ಅಷ್ಟು ಬುದ್ಧಿ ಸರಿ ಇಲ್ಲ, ಯಾಕೋ ಬೇಡ ಅಂತ ಅನ್ಸುದ್ರೆ ಬೇರೆ ಯಾರೋ ಕೊಡ್ಲಿಕ್ಕೆ ತಯಾರಿದ್ದಾರಲ್ಲ, ಅವ್ರನ್ನ ಕರ್ಕೊಂಬಂದ್ ಮದುವೆ ಮಾಡಿ ನಿಮ್ಮ ಮಗನಿಗೆ. ಬೇರೆ ಯಾರು ಅಂತ ಸಿಗ್ತಾ ಇಲ್ಲ ಸ್ವಾಮಿ. ಯಾಕೆ ಕೊಡಲ್ವಾ? ಸ್ವಲ್ಪ ಐಬು ಇವನು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಐಬಿ ಇದಾನೆ. ಆದ್ರೆ ಹೊಲ ಮನೆ ಕೆಲ್ಸ ಏನು ಮಾಡಕ್ ಆಗಲ್ಲ ಜಾಸ್ತಿ. ಆ ಹುಡ್ಗಿನೂ ಅಷ್ಟೇ ಕೆಲ್ಸ ಮಾಡೋಳಲ್ಲ, ಸುಮ್ನೆ ಉಂಡು ಮಲ್ಗಳು. ಈಗ ನೀವು ಹೇಳಿದ್ರೆ ಕೆಲಸ ಮಾಡ್ತಾರ? ಏನು ಮಾತೆ ಕೇಳಲ್ಲ ಸ್ವಾಮಿ ಅವರು. ಯಾರು? ಆ ಹೆಣ್ಣಿನ ಮನೆಯವರು. ಅಲ್ಲ, ಅವ್ರು ಹೆಣ್ಣಿನ ಮನೆಯವ್ರನ್ನಲ್ಲ, ಹೆಣ್ಣು ಹೇಳಿದ್ದನ್ನ ಮಾಡ್ತಾಳ ಅಟ್ಲೀಸ್ಟು? ಅದು ಏನ್ ಹೇಳೋದಂತ ಏನೋ, ಇದು ಅಡ್ಗೆ ವಿಚಾರ, ಮನ್ಯಾಗಳದ್ದು ರುಚಿ, ಕ್ಲೀನು ಅದಂತೂ ಇಲ್ಲ ಬುದ್ಧಿ. ಇಲ್ವಾ? ಅಂದ್ರೆ ಆ ಹುಡುಗಿ ಅದೇನು ಮಾಡಲ್ಲ, ಹೇಳಿದ್ರು ಮಾಡಲ್ಲ ಅಂತಲ್ಲ? ಅದು ಮಾಡಿದ್ರೆ ನನ್ ಕೈ ಮಾಡಕ್ ಆಗಲ್ಲ ಅಂತ ಅವ್ರಮ್ಮನ್ ಮುಂದೆ ಹೇಳ್ತಾಳಂತೆ. ನನ್ ಮದ್ವೆನೂ ಮಾಡಲ್ಲ, ನನ್ ಕೈ ಕೆಲ್ಸ ಆಗಲ್ಲ ಅಂತ ಹೇಳ್ತಾಳಂತ ಅವ್ರಮ್ಮಗೆ. ನಮ್ ಮುಂದೇನು ಹೇಳಲ್ಲ. ಈ ಹೆಣ್ಮಗಳು ಆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಬೆಳೆದಿದ್ದಲ್ವಾ ಆ ಹುಡುಗಿ? ಆ ಹುಡುಗಿ ಪ್ಯಾರಾಮೆಡಿಕಲ್ ಓದಿದಾಳೆ. ಅದು ಇದ್ರ ಇಚ್ಚಿಗೆ ಏನೋ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಕೆಲ್ಸ ಮಾಡಕ್ಕೂ ಆಗಲ್ಲ. ಜಾಸ್ತಿ ಒತ್ತಡ, ಇದು ಕೊಡ್ಪಾನ ನೀರು ಅವು ಇವು, ಮನೆ ಕೆಲ್ಸ ಮಾಡಕ್ ಆಗಲ್ಲ. ಸುಮ್ಮನೆ ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು. ಬಟ್ ಅವ್ರ ತಂದೆ ತಾಯಿ ಏನಾದ್ರೂ ಮುಚ್ಚಿಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಮುಚ್ಚಿಟ್ಟಿದಾರಂತ ಏನು ಅನ್ಸಲ್ಲ. ಅವ್ರು ಅಂದ್ರು ನಮಗೆ ಯಾರೋ ಏನೋ ಮಾಡ್ತಿದ್ರು, ಅದನ್ನ ದೇವ್ರಿಗೆ ಕರ್ಕೊಂಡ್ಬಂದು ತೋರ್ಸಿದೀವಿ, ಮಾಡಿದೀವಿ ಸ್ವಾಮಿ. ಈಗ ಸಿಮುಗದ್ ಮಾತ್ರೆ ಅವಳಿಗೆ ಮಾನಸಿಕ ಆಗಿತ್ತಂತೆ. ಏನ್ ಮಾತ್ರೆ? ಮಾನಸಿಕ. ಓಕೆ ಓಕೆ. ಅದು ಸಿಮುಗದ್ದು ಮಾತ್ರೆ ಅಲ್ಲಿ ಸಿಮುಗ ಆಸ್ಪತ್ರೆ ತೋರ್ಸಿದಾರ ಅವರು. ಅಲ್ಲೇದು ಮಾತ್ರೆ ನುಂಗ್ತಾ ಇದಾರಂತ ಅವರು. ಬದಲಾವಣೆ ಇದೆಯಂತ ಸ್ವಲ್ಪನಾದ್ರು? ಬದಲಾವಣೆ ಏನು ಆಗಿಲ್ಲ ಸ್ವಾಮಿ. ನಾವು ನಮ್ ಕಂಡಂಗೆನೆ 1 ತಿಂಗಳು ನಮ್ ಜೊತೆಗೇನೆ ಮೆಕ್ಕೆಜೋಳ ಮುರಿಯಾಕೆ ಅದಕ್ಕೆ ಇದಕ್ಕೆ ನಮ್ ಜೊತೆಗೆ ಕೆಲ್ಸ ಕರ್ಕೊಂಡು ಹೋಗ್ತಿದ್ವಿ. ಓ, ನಿಮ್ಮೂರವ್ರೇನವರು? ನಮ್ಮೂರವ್ರೆ, ಇದ್ದೂರವ್ರೆ. ಓ ಹೌದಾ? ಸ್ವಾಮಿ. ಸೊ ಆಗ ನೀವು ಆ ಹುಡುಗಿ ನೋಡಿದ್ರಿ? ನೋಡಿದೀವಿ, ಆಗಿದೆ, ಎಲ್ಲ ಐತೆ. ಅಂದ್ರೆ ಅವಳಿಗೆ ಕೆಲ್ಸ ಮಾಡಿ ಸುಧಾರಿಸ್ಕೊಳಕ್ ಆಗಲ್ಲ. ಅಂದ್ರೆ ನೀವೀಗ ಹೊಲದ ಕೆಲಸ ಎಲ್ಲ ಮಾಡಬೇಕು ಅಂತನಾ? ಹಂಗೇನಿಲ್ಲ ಸ್ವಾಮಿ, ಒಳ್ಳೇದ್ ಕೆಲ್ಸ ಮಾಡಿದ್ರು ಅಷ್ಟೇ. ಮನೆಯಲ್ಲಿ ಕ್ಲೀನು, ಅಡ್ಗೆನೂ ಮಾಡೋದ್ ಬೇಡ ಏನ್ ಸ್ವಾಮಿ ಅವರು? ಅಡ್ಗೆ ಮುಂದೆ ಅಡ್ಗೆ ಹತ್ರ ಹೋಗಿ ಕೆಲ್ಸ ಮಾಡಿರೋದೇ ಕಲ್ಸಿಲ್ಲ ಅವ್ರ ಮನೆಯಲ್ಲಿ. ಈಗ ಆಯ್ತವ, ಈಗ ನಾನೇನು ಹೇಳೋದು, ಅವ್ರ ತಾಯಿಗೆ ಅಥವಾ ಅವ್ರ ಮನೆಯವ್ರಿಗೆ ನೀವು ಹೇಳಿ ನೋಡ್ರಮ್ಮ, ಈಗ
ಅವ್ರ ತಾಯಿನೂ ಹುಚ್ಚಿನೇ ಆಗಿತ್ತೆ ಸ್ವಾಮಿ. ಆ ಹುಡ್ಗಿ ಹಂಗೇನೆ, ಅವ್ರ ತಾಯಿನೂ ಹಂಗೆ ಆಗಿತ್ತೆ. ತಾಯಿನೂ ಹಂಗೇನಾ? ಹಾ, ತಾಯಿನೂ ಹಂಗೆ. ಮತ್ತೆ ಅವ್ರಪ್ಪಾಜಿ ಇದು ಗೌರ್ಮೆಂಟ್ ಬಸ್ ಡ್ರೈವರು. ಅಲ್ಲ, ಈಗ ಅವ್ರ ಮನೇಲಿ ಕೆಲಸ ಎಲ್ಲ ಯಾರು ಮಾಡ್ತಾರೆ ಮತ್ತೆ? ಅವ್ರಪ್ಪಾಜಿನೇ ಎದ್ದು ಅಡ್ಗಿ ಮಾಡಿ ಇಟ್ಟು ಹೋದ್ರೆ ಅವ್ರು ಎದ್ದು 9 ಗಂಟೆ 10 ಗಂಟೆ ಹಂಗೆ ಎದ್ದೋತಾರಂತೆ ಅವ್ರು ಮನೆಯಲ್ಲಿ. ನಾವೇನು ಹೋಗಿ ಅವ್ರ ಮನೆ ನಮ್ಮ ಮನೆ ದೂರ, ಓಕೆ, ನಾವೇನು ಹೋಗಿ ನೋಡಿಲ್ಲ ಸ್ವಾಮಿ. ಅಂದ್ರೆ ಅವ್ರ ಅಷ್ಟ್ ಗಂಟೆಗೆ ಎದ್ದೋತಾರಂತೆ. ಏನೋ ಪಾತ್ರೆ ಗಿತ್ರೆ ತೊಳಿಸತ್ತೆ, ಬಟ್ಟೆ ಗಿಟ್ಟೆ ತೊಳಿಸತ್ತೆ ಅಷ್ಟೇ. ಆಯ್ತು. ಈಗ ನಾನೇನು ಹೇಳೋದವ, ನಿಮ್ಮ ಮಗನ ವಿಚಾರವಾಗಿ ತಂದುಕೊಳ್ಬೇಕು ಅಂತ ಏನು ಯೋಚನೆ ಇದೆ ನೋಡಿ, ಬೇಕು ಅಥವಾ ಬೇಡವನ್ನ ಒಮ್ಮನಸ್ಸಿನಿಂದ ಮಾಡಬೇಕು. ಈಗ ಅವ್ರ ತಾಯಿದೇನಿದೆ ಅಥವಾ ಅವ್ರ ಅಪ್ಪಂದೇನಿದೆ, ಮನೆಗೆ ಬರೋದು ಅವ್ರ ಮಗಳು. ಆ ಮಗಳ ಬಗ್ಗೆ ಅವರಲ್ಲಿ ಏನು ಹೇಳ್ತಾರೆ ಫಸ್ಟು ಸರಿಯಾಗಿ ಕೇಳ್ಕೊಳ್ಳಿ. ಇಲ್ಲ, ನಾವು ಈ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ಅದೆಲ್ಲ ಸರಿ ಹೋದ್ಮೇಲೆ ಮಾಡೋಣ ಅಂತ ಹೇಳಿದ್ರೆ ಹಂಗೆ ಒಪ್ಕೊಳ್ಳಿ ಸ್ವಾಮಿ. ಅವ್ರಿಗೆ ನಾನು ಹೇಳಿದೀನಿ, ಆ ಹುಡ್ಗಿ ಆಯಸ್ ಮೈಯೆಲ್ಲ ಆಯಸ್ ಮಾಡ್ತಾಳೆ. ಅದಕ್ಕೆ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಸಪ್ಪ ಅಂತ ಹೇಳ್ತಾ ಇದೀನಿ ಅವ್ರ ಅಪ್ಪಾಜಿಗೆ. ಅವ್ರಿಗೇನು ಆಗಿಲ್ಲ, ಸುಮ್ನೆ ಯಾಕೆ ಸ್ಕ್ಯಾನಿಂಗ್ ಮಾಡೋದು, ಆಸ್ಪತ್ರೆಗೆ ತೋರ್ಸೋದು ಅಂತ ಅವ್ರ ಅಪ್ಪಾಜಿ ಹೇಳ್ತತೆ. ನಮಗೆ ಡೌಟ್, ಒಬ್ನೇ ಮಗ ಸ್ವಾಮಿ ನನಗೆ. ಮತ್ತ ಆಮೇಲೆ ಹಿಂದೆ ಮುಂದೆ ಯಾರು ಇಲ್ಲ ನೋಡೋರು. ನಾವು ನಿಮಗೆ ಕೊಡ್ಲಿಕ್ಕೆ ಅವ್ರು ಒಪ್ಪಿದಾರ? ಒಪ್ಪಿಗೆ ನಮಗಿಷ್ಟ ಇಲ್ಲಿದ್ರು ಅವ್ರಿಗೆ ಇಷ್ಟ ಇದೆ ನಿಮ್ಮನೆ ಕೊಡ್ಲಿಕ್ಕೆ. ಬಟ್ ಆ ಹುಡುಗಿಗೆ ಇಷ್ಟ ಇಲ್ಲ, ಅವ್ರ ಹೆಂಗ್ ಮತ್ ಕೊಡ್ತೀನಿ? ಆ ಹುಡುಗಿಗೆ ಇಷ್ಟ ಐತೆ, ಅವ್ರ ಮನೆ ಕೆಲ್ಸ ಮಾಡಕ್ ಆಗಲ್ಲ, ನಾನ್ ಮದ್ವೆ ಮಾಡಲ್ಲ ಅಂತ ಅವ್ರ ಅಮ್ಮಗೆ ಹೇಳ್ತಾಳಂತೆ. ಮದುವೆ ಆಗಲ್ಲ ಅಂತ ಹುಡುಗಿನೇ ಹೇಳ್ತಾ ಇರೋದ? ಕೆಲ್ಸ ಮಾಡಕ್ ಆಗಲ್ಲ, ಅವ್ರ ಮನೆ ಕೆಲ್ಸ ಮಾಡಕ್ ಆಗಲ್ಲ ನನಗೆ ಮದ್ವೆನೇ ಬೇಡ ಅಂತ ಅವ್ರ ಅಮ್ಮಗೆ ಹಿಂಸೆ ಕೊಡ್ತಾಳಂತ ಅವಳು. ಅವ್ರಮ್ಮ ಅವ್ರಪ್ಪದಿಗೆ ಹೋಗಿ ಹೇಳಿದ್ರೆ ಸುಮ್ನಿರು ಏನಾಗಿಲ್ಲ ಅವಳಿಗೆ ಅಂತ ಅವ್ರಪ್ಪ ಅನ್ಸತ್ತಂತೆ. ಓಕೆ, ಈಗ ನಾನು ಹೇಳೋದೇನು ನೋಡವ, ಒಂದು ಮನೆಯಲ್ಲಿ ಇಬ್ರು ಸರಿ ಇದ್ದು ಒಬ್ರು ಯಾಕೋ ಸೋಂಬೇರಿ ಅಥವಾ ಒಬ್ರಿಗೆ ಯಾಕೋ ಬುದ್ಧಿ ಕೆಟ್ರೆ, ಇಬ್ರು ಸರಿ ಇದ್ದಾರೆ, ಅವರು ಎದುರಿಸಿ ಬೆದರಿಸಿ ಅಥವಾ ಏನೋ ಬೈದೋ ಹೊಡೆದ ಏನೋ ಬುದ್ಧಿ ಹೇಳಿ ಕೇಳಿಸ್ಕೊ ಮೂವರಲ್ಲಿ ಇಬ್ರು ಚೆನ್ನಾಗವ್ರೆ, ಒಬ್ರಿಗೆ ಮಗಳಿಗೆ ಯಾಕೋ ಹಿಂಗಾಗಿದೆ, ತಾಯಿ ಅಪ್ಪ ಚೆನ್ನಾಗಿದ್ದಾರೆ ಎಂದಾಗ ಆ ಮಗಳು ಅಯ್ಯೋ ಇಲ್ಲಪ್ಪ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ರೇಗ್ತಾರೆ ಕೂಗಾಡ್ತಾರೆ ಅಂತ ಏನೋ ಭಯ ಭಕ್ತಿಯಿಂದ ಮಾಡ್ತಿದ್ಲು ಅಂದ್ಕೊಳ್ಳೋಣ. ತಾಯಿನೂ ಜೊತೆನೇ ಕೂರೋದು ಮಲಗೋದು ಅಥವಾ ಅವರು ಹಂಗೆ ಇರೋದ್ರಿಂದ ಆಕೆಗಲ್ಲಿ ಬದಲಾವಣೆಗೆ ಏನು ಅಂತ ಒತ್ತಡಗಳು ಬಂದೇ ಇಲ್ಲ. ಇಲ್ಲ ಎದೊಳಬೇಕವ, ನೀವು ಮಾಡಬೇಕವ, ನೀನು ಅದು ಮಾಡಬೇಕು ಇದು ಮಾಡಬೇಕು ಅಂದರೆ ಅಲ್ಲಿ ಒತ್ತಡ ಹಾಕಿ ಮಾಡಿಸೋರು ಯಾರೂ ಇಲ್ಲ ಅಂದಾಗ ಅದಕ್ಕೆ ಹೊಂದ್ಕೊಂಬಿಟ್ಟಿದೆ. ಅಂದರೆ ಅದ್ರ ಕೈಲಿ ಸಾಧ್ಯ ಇಲ್ಲ ಅಂತ ಅಲ್ಲ, ಅದನ್ನು ಮಾಡಿಸೋರು ಯಾರೂ ಇಲ್ಲ, ಯಾಕಂದರೆ ತಾಯಿನೂ ಜೊತೆಲೇ ಮಲಗ್ತಾರಲ್ಲ. ಈಗ ನಾನು ಹೇಳೋದು ನೀವು ಮಾಡ್ಕೊಳ್ತಿರೋ ಬಿಟ್ಕೊಳ್ತಿರೋ ಅದು ಸೆಕೆಂಡ್ರಿ, ಆದರೆ ಮೊದಲು ನಾನು ಹೇಳ್ತಿರೋ ವಿಚಾರ ಅರ್ಥ ಮಾಡ್ಕೊಳ್ಳಿ. ಈ ಹೆಣ್ಮಗಳಿಗೆ ಹೊಡೆದು ಕೂಗಾಡಿ ಅಥವಾ ಒಂಚೂರು ಬೈದು ಅಥವಾ ಒಂಚೂರು ಒತ್ತಡ ಹಾಕಿ ಮಾಡಿಸೋರು ಯಾರೂ ಇಲ್ಲದೆ ಇರೋದ್ರಿಂದ ನನ್ನ ಕೈಲಿ ಆಗಲ್ಲ ಅನ್ನೋ ಅವಳ ನಂಬಿಕೆ ಅದು ಹಂಗೆ ಮುಂದುವರೆದಿದೆ. ನಿನ್ನ ಕೈಲಿ ಆಗುತ್ತವ ಅಂತ ಹೇಳಿ ಮಾಡಿಸೋರು ಇದ್ದಿದ್ರೆ ಇಷ್ಟೊತ್ತಿ ಬದಲಾಗಿರೋದು ಅದು. ಸ್ವಾಮಿ, ಅದಕ್ಕೆ ಎಲ್ಲಾರಂತಾರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಅಲ್ಲಿ ನಿನ್ ಕೈಯಾಗ ಬಂದ್ರೆ ಚೆನ್ನಾಗ್ ಆಗ್ತತೆ. ಕೇಳಿಸ್ಕೊ, ನಾನು ಅದನ್ನೇ ಹೇಳಲಿಕ್ಕೆ ಬಂದಿದ್ದು. ಹೇಳೋರೊಬ್ರಿದ್ದಾರೆ, ತಿದ್ದೋರೊಬ್ರು ಬೈಯೋರೊಬ್ರು ಇದ್ದಾರೆ ಎಂದಾಗ ಅದು ಎಂಥ ದಡ್ಡಿ ಆದ್ರೂ ಪರಿವರ್ತನೆ ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಆದರೆ ಆ ಹುಡುಗಿ ಹಂಗೆ ಏನೂ ಮಾಡಲ್ಲಪ್ಪ, ನಾನು ಕೆಲಸ ಮಾಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನೋ ಮನಸ್ಥಿತಿಗೆ ಬಂದಿರೋದು ಯಾಕೆ ಅಂದರೆ ಅಲ್ಲಿ ಮೇಲುಸ್ತುವಾರಿ ಬಡ್ದು ಹೇಳೋರು ಯಾರು ಇಲ್ಲ ಅಂತ. ಇಲ್ಲ ಅವ್ರ ಅಪ್ಪಾಜಿ ಅಡ್ಗೆ ಮಾಡಿ ಇಟ್ಟು ಹೋದ್ಮೇಲೆ ಎದ್ದು ಊಟ ಮಾಡ್ಕೊಂಡು ಇನ್ನು ಹಂಗೆ ಮಕ್ಕೊಳ್ಳೋದು. ಆಯ್ತು, ಅದಕ್ಕೆ ನೀವು ಒಂದು ಮಾತುಕತೆ ಸಂದರ್ಭದಲ್ಲಿ ಅವರಿಗೆ ತಿಳಿಸಿ ಹೇಳಬೇಕು. ಈಗ ನಾನು ಕರ್ಕೊಂಡು ಬಂದು ಮಾಡಿಸ್ಕೊಳ್ತೀನಿ ಅಥವಾ ನಾನು ಸ್ವಲ್ಪ ಅಂದರೆ ಕೂಗಾಡಿ ರೇಗಾಡಿ ಅಂತ ಅಲ್ಲ,
ಒಂಚೂರು ಪ್ರೀತಿಯಿಂದಲೋ ಒಂಚೂರು ರೇಗಿನೋ ಬಡ್ದೋ ಬೈದೋ ಏನೋ ನಾನು ಮಾಡಿಸ್ಕೊಳ್ತೀನಿ ನನ್ನ ಹಣೆ ಬರ ಅಂದ್ಕೊಂಡು ಕರ್ಕೊಂಡು ಬರುವುದಾದರೆ ಕರ್ಕೊಂಬರ್ಬೋದು. ಬಟ್ ಇನ್ನೂ ಸ್ವಲ್ಪ ಒಂದು 5-6 ತಿಂಗಳು ಸಮಯ ತಗೊಳ್ಳಿ. ಅಂದರೆ ಸರಿ ಸ್ವಾಮಿ, ಅದೇ ನಾನು ಅದನ್ನೇ ಬೇಡ್ತಾ ಇರೋದು. ಆಯಿತು 5-6 ತಿಂಗಳು ಸಮಯ ಅಂದರೆ ಮುಂದಿನ ಮಾರ್ಚ್ ಏಪ್ರಿಲ್ವರೆಗೂ ಸುಮ್ಮನೆ ಗಮನಿಸಿ ನೋಡ್ಕೊಳ್ಳಿ, ಏನು ಹೇಳಲಿಕ್ಕೆ ಹೋಗಬೇಡಿ. ಆದರೆ ಅವ್ರ ತಂದೆಗೆ ಸ್ಪಷ್ಟವಾಗಿ ಹೇಳಿ, ಅಪ್ಪ ನಮಗೇನೋ ಮದುವೆ ಮಾಡ್ಕೊಳ್ಳೋಕೆ ಆಸೆ ಇದೆ, ಆದರೆ ನಿನ್ನ ಹೆಂಡತಿಗೇನೋ ನಿನ್ನ ಹೆಂಡತಿಯನ್ನು ನೀನು ಕಾಪಾಡ್ಕೊಳ್ತೀಯ ಕಡೆವರೆಗೂ, ಅದು ಬೇರೆ. ಬಟ್ ನಮ್ಮನೆಗೆ ಬರೋ ಹೆಣ್ಮಗಳಿಗೆ ಒಂಚೂರು ಬೈದು ಕೂಗಾಡಿ ಆದರೂ ನೀನು ಒಂಚೂರು ಭಯ ಹುಟ್ಟಿಸಿ ಕೆಲಸ ಮಾಡಿಸ್ಬೇಕು, ಅಷ್ಟೋ ಇಷ್ಟು ಮಾಡಿಸ್ಬೇಕಲ್ವನಪ್ಪ. ಹಿಂಗೆ ಹಿರಿಯರ ಮೂಲಕ ಹೇಳಿಸ್ಬೇಕು, ನೀವು ಹೇಳಲಿಕ್ಕೆ ಹೋಗಬೇಡಿ. ಹಿರಿಯರ ನಾನು ಅವ್ರ ಅಪ್ಪಾಜಿಗೆ ಹೇಳ್ತೀನಿ, 6 ತಿಂಗಳು ಟೈಮ್ ಕೊಡಪ್ಪ. ಆಮೇಲೆ ಅವಳು ಯಾಕೆ ಹಿಂಗ್ ಮುಲುಕ್ತಾಳೆ, ಸಿಟಿ ಸ್ಕ್ಯಾನಿಂಗ್ ಮಾಡ್ಸೋಣ, ಏನಾರು ಪ್ರಾಬ್ಲಮ್ ಇರ್ಬೋದೇನು. ಆಯಿತು, ತೊಂದರೆ ಇಲ್ಲ. ಈಗ ಸ್ಕ್ಯಾನಿಂಗ್ ಏನು ಮಾಡಿಸ್ಬೇಕು ಒಂಚೂರು ನೀವು ಅವರು ಮಾಡಿಸಿ. ಈಗ ನಿಮಗೆ ಯಾಕೆ ಅದು ಡೌಟ್ ಇಟ್ಕೊಂಡಾದರೆ ಮತ್ತೆ ಮುಂದೆ ನಿಮಗೆ ಅದು ಏನೇನೋ ಅನ್ಸೋದು ಬೇಡ. ನಿಮಗೆ ಹಂಗೆ ಮಾಡಿಸ್ಬೇಕಂದ್ರೆ ಮಾಡಿಸಿ, ತಪ್ಪಿಲ್ಲ. ಆದರೆ ಅವ್ರ ತಂದೆ ತಾಯಿ ಒಪ್ಪಿಗೆ ತಗೊಂಡು ಮಾಡಿಸಿ. ಆದರೆ ಹೆಂಗಾರ ಇರಲಿ, ಇನ್ನೂ ಒಂದು 6 ತಿಂಗಳು ಸಮಯ ತಗೊಳ್ಳಿ. ಸರಿ ಸ್ವಾಮಿ, ಆಯ್ತು. ಏನೇ ತಪ್ಪಿದ್ರು ಒಪ್ಪಿದ್ರು ನಿಮಗೆ ಗೊತ್ತಾಗುತ್ತೆ, ಪಡ್ಕೊಳ್ಳೋಕೆ ಅಥವಾ ಬಿಡ್ಲಿಕ್ಕೆ ನಿಮಗೊಂದು ಕಾರಣ ಸಿಗುತ್ತೆ. ಒಳ್ಳೇದಾಯ್ತು ಸ್ವಾಮಿ, ನೀನ್ ಹೇಳಿದ್ದು ಕರೆಕ್ಟೇ ಸ್ವಾಮಿ. ಅಷ್ಟು ಮಾಡಿ. ಬಟ್ ಏನು ಮಾಡ್ತೀಯವ, ಇವತ್ತು ಚೆನ್ನಾಗಿರೋನ್ ಕರ್ಕೊಂಬಂದು ಹಂಗೊಂದು ಹಿಂಗೊಂದು ಒಳಗೊಂದು ಹೊರಗೊಂದು ಒಂದು ಅಲ್ಲೊಂದು ಇಲ್ಲೊಂದು ಸಂಬಂಧ ಇಟ್ಕೊಂಡು ಬಂದು ಮನೆ ಹಾಳು ಮಾಡೋರ್ಕಿಂತ ಅಷ್ಟೋ ಇಷ್ಟೋ ಬುದ್ಧಿ ಕಡಿಮೆ ಇದ್ರು ಕೂಡ ಮನೇಲಿ ಹೆಂಗೋ ಎದ್ದುಕೊಂಡು ಒಂದು ಹೆಣ್ಮಗಳಾಗಿ ಹೋಲಿ ಬಿಡಪ್ಪ, ನನ್ನ ಮಗನಿಗೂ ಯಾರು ಈ ಕರೆದು ಹೆಣ್ಣು ಕೊಡೋಕೆ ಯಾರು ಇವತ್ತಿಗೆ ಯಾಕೋ ಹಿಂದೆ ಮುಂದೆ ನೋಡ್ತಾರೆ, ಇಂಥದ್ರಲ್ಲೇ ನಡ್ಕೊಂಡು ಹೋಗೋಣ ಬಿಡಪ್ಪ, ಇರೋದ್ರಲ್ಲಿ ನಡ್ಕೊಂಡು ಹೋಗೋಣ ಅಂದ್ಕೊಂಡು ಮುಂದೆ ನಡಿಬಹುದು. ಯೋಚನೆ ಮಾಡಿ. ಬಟ್ ಒಂದು 6 ತಿಂಗಳು ಸಮಯ ತಗೊಳ್ಳಿ. ಅವತ್ತಿಗೆ ಏನಿದ್ರೆ ಒಳ್ಳೇದಾಗ್ತೇನ್ ಸ್ವಾಮಿ, 6 ತಿಂಗಳು ತಡೆದ್ರು. ಒಂದು 6 ತಿಂಗಳು ಕಾಯವ. ನಿನಗೆ ಹೋಗ್ಬೇಕಾ ಬೇಡವಾ ಅನ್ನೋದಕ್ಕೆ ದೇವರು ನಿನಗೊಂದು ದಾರಿ ತೋರಿಸ್ತಾನೆ. ಸರಿ ಸ್ವಾಮಿ, ಆಯ್ತು. ಅವತ್ತಿಗೆ ಆ ಸಮಯ ಬಂದಾಗ ಮತ್ತೆ ಅವರಿಗೆ ಕರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ, ಅವತ್ತು ಕರೆ ಸಿಗುತ್ತೆ. ಸರಿ ಸ್ವಾಮಿ, ಆಯ್ತಾ? ಯಾವುದು ಕುರುಗು ಬೇಡವ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರು. ಸರಿ, ಶುಭವಾಗ್ಲವ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಶುಭವಾಗ್ಲಿ. ಥ್ಯಾಂಕ್ ಯು ಗುರುಜಿ, ನಿಮ್ಮಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿತ್ತು ಇವತ್ತು. ಏನಿಲ್ಲ, ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತಪ್ಪ, ಧೈರ್ಯವಾಗಿರು. ಜ್ಞಾನೋದಯ ಆಯ್ತು ಸರ್. ಸ್ವಲ್ಪ ಕತ್ಲಲ್ಲಿ ಇದ್ವಿ ನಾವು, ಅಸತೋಮ ಸದ್ಗಮಯ ಅಂತ ಆಗ್ಬಿಟ್ಟಿದೆ. ಹೌದು. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ. ಆಯ್ತು, ದೇವ್ರು ಒಳ್ಳೇದು ಮಾಡ್ತಾನೆ. ಎಲ್ಲರಿಗೂ ನೀವು ಒಳ್ಳೇದು ಬಯಸ್ಕೊಂಡು ಬಂದಿದ್ದೀರಿ, ನಿಮಗೂ ಒಳ್ಳೇದಾಗುತ್ತೆ. ಯಾವುದೇ ರೀತಿಯಲ್ಲೂ ನಿಮಗೆ ಆ ಭಗವಂತ ಕೆಡುಕು ಮಾಡಲ್ಲ. ಬಟ್ ಇನ್ನೊಂದು 6 ತಿಂಗಳು ಸುಮ್ಮನೆ ಗಮನಿಸಿ, ಮತ್ತು ಆ ತಂದೆಗೆ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಒಂಚೂರು ಎಚ್ಚರ ಮಾಡಿ, ಅಥವಾ ಒಂಚೂರು ಹೇಳಿ, ನೋಡ್ರಪ್ಪ ಒಂಚೂರು ಕೆಲಸ ಮಾಡಿಸ್ರಪ್ಪ, ಒಂಚೂರು ಕೆಲಸ ಹೇಳ್ರಪ್ಪ, ಕೂಗಾಡೋ ಒಂಚೂರು ಬೈದೋ ಹೆಂಗೋ ಅವಳಿಗೆ ಮದುವೆ ಬಗ್ಗೆ ಒಂಚೂರು ಪ್ರೀತಿ ಬಂದರೆ ಸಾಕು. ಇಲ್ಲ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡೋದ್ರಿಂದ ಅವ್ರಿಗೆ ಒಂಚೂರು ಅವರ ಹೆಣ್ಣುತನ ಜಾಗೃತವಾಗುತ್ತೆ, ಅವ್ರಿಗೊಂದು ಪ್ರೀತಿ ಮೂಡುತ್ತೆ ಅಂದರೆ ಹಂಗೂ ಬದಲಾವಣೆ ಮಾಡ್ಬೋದು. ಹೌದಲ್ಲಪ್ಪ ಸರ್? ನಾನು ಆ ರೀತಿನೂ ಯೋಚನೆ ಮಾಡಿದೆ. ನಾನು ಅವ್ರ ಮನೆಗೆ ಓಡಾಡ್ತಾ ಇದ್ದೆ ಒಂದು 6 ತಿಂಗಳಿಂದಾನು. ಆದ್ರೂ ಅವ್ರು ಯಾವ ರೀತಿ ಇದೆ ಅಂದ್ರೆ, ಅವ್ರ ಮೈಂಡ್ ಸೆಟ್ ಸುಮ್ನೆ ನಾನು ಹೋದ ತಕ್ಷಣ ನನ್ನ ಹತ್ರ ಮೊಬೈಲ್ ಇಸ್ಕೋತಾರೆ. ಅವ್ರ ಪಾಡಿಗೆ ಅವ್ರ ರೀಲ್ಸ್ ನೋಡೋದು, ಅವ್ರ ಪಾಡಿಗೆ ಅವ್ರು ಯೂಟ್ಯೂಬ್ ಆನ್ ಮಾಡ್ಕೊಂಡು ನೋಡ್ಕೊಳ್ಳೋದು, ಅದೇ ರೀತಿಯಲ್ಲಿ ಇರುತ್ತೆ. ಅವ್ರ ಲೋಕದಲ್ಲೇ ಅವ್ರು ಇರ್ತಾರೆ. ಆಯಿತು, ಈಗ ಸ್ವಲ್ಪ ಅವ್ರ ಬುದ್ಧಿ ಯಾಕೋ ಮಂಕಾಗಿದೆ ಅಂತ ಗೊತ್ತಲ್ವನಪ್ಪ. ಹಾಗಾಗಿ ನೀನು ಅವರಿಂದ ಅಂಥ ದೊಡ್ಡ ಪ್ರಬುದ್ಧ ವರ್ತನೆಯನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಆಯ್ತಾ? ಅವ್ರದೇ ದಾರಿಯಲ್ಲಿ ಹೋಗಿ ನೀವು, ಅವರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡದ ಹೊರತು ಇವೆಲ್ಲ ಸುಮ್ಮನೆ ವ್ಯರ್ಥ ಮಾತುಗಳಾಗ್ತವಷ್ಟೇ.
ಸೊ ನಿಮ್ಮ ತಂದೆ ತಾಯಿ ಇಷ್ಟಪಟ್ಟಿರ್ಬೋದು, ಅವ್ರ ತಂದೆ ತಾಯಿ ಒಪ್ಪಿರ್ಬೋದು, ನಿಮಗೂ ಇಷ್ಟ ಇರ್ಬೋದು. ಬಟ್ ಆಕೆಗೆ ಈ ಬಗ್ಗೆ ನನಗೆ ಮದುವೆ ಮಾಡ್ತವ್ರೆ, ನಾನು ಹಿಂಗೆ ಬದುಕಬೇಕು, ನಾನು ಇವ್ರನ್ನ ಇಷ್ಟಪಡಬೇಕು, ನಾನು ಇವ್ರ ಜೊತೆ ಜೀವನ ಮಾಡಬೇಕು, ಇದರ ಬಗ್ಗೆ ಯಾವುದೇ ಜಾಗೃತೆ ಸ್ಪಷ್ಟತೆ ಇಲ್ಲದ ಹೊರತು ಯಾರು ಒಪ್ಪಿ ಯಾರು ಬಿಟ್ರೇನು ಆ ಹುಡುಗಿನೇ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಿಲ್ಲ ಅಂದರೆ ಬದುಕು ಮೋರ ಬಟ್ಟೆ ಆಗ್ಬಿಡುತ್ತೆ. ಹೌದು ಸರ್. ಹಾಗಾಗಿ ಸಾಧ್ಯವಾದರೆ ಅವ್ರ ತಂದೆ ಅದರಲ್ಲೂ ಒಂಚೂರು ಅವ್ರಿಗೆ ಬೈದು ಕೂಗಾಡಿ ಸರಿ ಮಾಡೋದು ಒಂದು ಕಡೆ ಆದರೆ, ಅಥವಾ ಒಂಚೂರು ಕೆಲಸ ಹೇಳಿ ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಒಂಚೂರು ಭಯ ಹುಟ್ಟಿಸೋದು ಒಂದು. ಈ ಕಡೆ ನೀವು ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಹಿಂಸೆ ಅಥವಾ ಕೂಗಾಡಕ್ಕೆ ಶುರುವಾದಾಗ ಅವ್ರಿಗೆ ಹೊರಗಡೆಯಿಂದ ಒಂದು ಪ್ರೀತಿ ಬೇಕಾಗುತ್ತೆ. ಆಗ ನೀವು ಅವ್ರ ಜೊತೆ ಮಾತಾಡ್ತಾ ಅವ್ರನ್ನ ನೀವು ವಶ ಮಾಡಿಕೊಡ್ಬೋದು ಅಲ್ವಾ. ಇರಲಿ, ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಯಾವುದು ಹೆಂಗೆ ಮುಂದುವರಿಬೇಕಾ ಬೇಡವಾ. ಸದ್ಯಕ್ಕೆ ನೀವು ಅದನ್ನು ಜಸ್ಟ್ ಹೋಲ್ಡಲ್ಲಿ ಇಟ್ಟಿರಿ, ಆಯಿತಾ? ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಪ್ಪ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಶುಭ. ನೋಡಿ, ಇಂಥ ವಿಚಾರಗಳು ಬಂದಾಗ ಯಾರಿಗೂ ಅನ್ಯಾಯವಾಗಬಾರ್ದು, ಹಾಗೆ ಅದನ್ನು ವಿವರಿಸುವುದು ಬಹಳ ಮುಖ್ಯವಾಗುತ್ತೆ ಅನ್ನೋದಕ್ಕೆ ಆ ಹೆಣ್ಮಗಳು ಹಿತವನ್ನು ತಲೆಯಲ್ಲಿ ಇಟ್ಟುಕೊಂಡು ನೋಡಿ. ನಾನು ಇವ್ರ ಬಗ್ಗೆ ಹೇಳಬೇಕು ಅಂದಾಗ ಪಾಪ ಭಾಳ ಒಂದು ವರ್ಷವೇ ಆಯಿತು, ತುಂಬ ವರ್ಷಗಳೇ ಆಯಿತು ಅನಿಸುತ್ತೆ, ಅಲ್ಲಿ 2 ವರ್ಷನೋ 1 ವರ್ಷನೋ ಆಗಿರಬೇಕು. ಈ ಹಿಂದೆ ಇವರು ಕರೆ ಮಾಡಿದ್ರು. ಭಾಳ ವರ್ಷಗಳಿಂದ ನೋಡ್ತಿರೋರಾದರೆ ಇವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬೆಂಗಳೂರಲ್ಲಿ ಇರ್ತಾರೆ, ಊರಿಗೆ ಒಂದು ದಿವಸ ಹಬ್ಬಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಸುಮ್ಮನೆ ಇರದೇನೆ ಫ್ರೆಂಡ್ಸ್ ಜೊತೆ ಎಲ್ಲ ಬೈಕಲ್ಲಿ ಹೋಗಿ ವೀಲಿಂಗ್ ಮಾಡಿ ಏನೋ ಎಡವಟ್ಟಾಗಿ ರಸ್ತೆಯಲ್ಲಿ ಬಿದ್ದು ಆ ನಾಲಿಗೆ ಮಾತಾಡ್ಲಿಕ್ಕೆ ಆಗದಂಗೆ ಅದೇನೋ ತೊಂದರೆ ಆಗುತ್ತೆ ಮಾತಾಡೋ ಜಾಗದಲ್ಲಿ. ಈಗ ನೋಡಿ ಪಾಪ ಅವರು ತೊದಲುಕೊಂಡು ಮಾತಾಡ್ತಾರೆ. ಬಟ್ ಅವರಿಗೀಗ ಜೀವನ ಎಷ್ಟು ಅರ್ಥವಾಗಿದೆ, ಎಷ್ಟು ಅದ್ಭುತವಾಗಿ ಅವರು ಮಾತಾಡ್ತಿದ್ದಾರೆ, ಅವರ ಭಾವನೆ ತುಂಬಿ ಮಾತಾಡ್ತಿದ್ದಾರೆ. ಶುಭವಾಗ್ಲಪ್ಪ. ಮಾತಿನಲ್ಲಿ ಸ್ವಲ್ಪ ತೊದಲಿರಬಹುದು, ಆದರೆ ಬುದ್ಧಿಯಲ್ಲಿ ಅಥವಾ ಬದುಕಿನಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ಪಷ್ಟತೆ ಇದೆ, ಅದೇ ಸಾಕು. ಶುಭವಾಗಲಿ. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಪ್ಪ, ಒಳ್ಳೆಯದಾಗಲಿ.